ವಿಕ್ರಮದ ವೀಕ್ಷಕರಿಗೆಲ್ಲ ಸ್ವಾಗತ. ಅಯೋಧ್ಯೆಯ ಬಗ್ಗೆ ಈಗಾಗಲೇ ಭಾರತದಾದ್ಯಂತ ಜಗತ್ತಿನಾದ್ಯಂತ ಬೇಕಾದಷ್ಟು ಮಾತನಾಡಿ ಆಗಿದೆ. ರಾಮ ಪ್ರಾಣ ಪ್ರತಿಷ್ಠಿತನಾಗಿ ಇಡೀ ಜಗದ ಕೋಟಿ ಕೋಟಿ ಜನರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಎಲ್ಲ ಸರಿ, ಆದರೆ ಇದನ್ನು ನಾವು ನಾಗರಿಕತೆಯ ಪುನರುತ್ಥಾನ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಪುನರುತ್ಥಾನ? ಹಾಗಾದರೆ ಹಿಂದೆ ಇದ್ದಂಥ ನಾಗರಿಕತೆ ಯಾವ ರೀತಿಯಲ್ಲಿತ್ತು? ಇದು ಇತಿಹಾಸವಾಗಿ ನೋಡಬೇಕಾ, ಪುರಾಣವಾಗಿ ನೋಡಬೇಕಾ, ಭಕ್ತಿಯಾಗಿ ನೋಡಬೇಕಾ ಇದನ್ನು, ಅಥವಾ ಒಂದು ಸಾಮಾಜಿಕ ಅಂಶವಾಗಿ ನೋಡಬೇಕಾ, ಅಥವಾ ಹೇಗೆ ನೋಡಬೇಕು? ಈ ಇಡೀ ಒಂದು ಅಯೋಧ್ಯೆಯ ರಾಮ ಮಂದಿರದ ಘಟನೆ ಏನಿದೆಯಲ್ಲ, ಇದು ಈ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಅತಿ ಮುಖ್ಯವಾದ ಘಟನೆ. ಅದನ್ನು ನಾವು ಹೇಗೆ ನೋಡಬೇಕು? ಅಥವಾ ಈ ಸಹಸ್ರಮಾನದ ಅತಿ ಮುಖ್ಯವಾದ ಘಟನೆ ಕೂಡ ಹೌದಾ? ಇದು ಅನೇಕ ಮಗ್ಗುಲುಗಳು ಈ ವಿಚಾರಕ್ಕೆ ಇದೆ. ಇದನ್ನೆಲ್ಲ ತಿಳ್ಕೊಳ್ಳೋಣ. ಇದನ್ನೆಲ್ಲ ಮಾತನಾಡೋದಕ್ಕೆ, ನಮಗೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಪ್ರಖ್ಯಾತ ಬರಹಗಾರರು, ಇತಿಹಾಸಕಾರರು, ವಾಗ್ಮಿಗಳು ಆಗಿರ್ತಕ್ಕಂಥ ಡಾಕ್ಟರ್ GB ಹರೀಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಾವು ಈ ಅಯೋಧ್ಯೆ ಅಂದ ತಕ್ಷಣ ಕಳೆದ ಹಲವು ದಿನಗಳಿಂದ ಇತಿಹಾಸ ಅಂತ ಮಾತಾಡ್ತೀವಿ, ಅಥವಾ ಸಂಘರ್ಷದ ಮಾತುಗಳು ಅನೇಕ ಬಂದವು. ಬಾಬರ್ನಿಂದ ಶುರು ಮಾಡ್ತಾರೆ, ಆನಂತರ ಅಲ್ಲಿ ಮೀರ್ಬಾಕಿ ಆ ಮಂದಿರನ ಧ್ವಂಸ ಮಾಡಿದ್ದು, ಅಲ್ಲಿಂದ ಆ ನಂತರದ ಸಂಘರ್ಷಗಳು ಅದೆಲ್ಲ ಆಗತ್ತೆ. ನಿಜವಾಗಿ ನಾವು ಅಯೋಧ್ಯೆಯನ್ನು ಜನರು ನೋಡಬೇಕಾಗಿರೋದು ಹೇಗೆ? ಅದೊಂದು ಮಾಯಾ ನಗರಿಯೋ ಅಥವಾ ಅದೊಂದು ಮುಕ್ತಿದಾಯಕ ನಗರಿಯೋ? ಅದನ್ನು ಈಗ 500 ವರ್ಷಗಳಿಗಿಂತನೂ ಹಿಂದೆ, ಎಷ್ಟು ಸಾವಿರ ವರ್ಷಗಳ ಹಿಂದೆ ನಾವು ನೋಡೋದಕ್ಕೆ ಆರಂಭ ಮಾಡಬೇಕು? ಎಲ್ಲಿಂದ ಶುರು ಮಾಡಬೇಕು ಸರ್ ಅಯೋಧ್ಯೆನ? ತುಂಬ ಒಳ್ಳೆಯ ಪ್ರಶ್ನೆನೇ ನೀವು ಹೇಳಿದ್ರಿ. ಮನೂನಾಂ ಮಾನವೇಂದ್ರೇಣ ಅನ್ನೋ ಮಾತು ಬರುತ್ತೆ. ಅಂದರೆ ಈ ಮನುಕುಲದ ಮೊದಲನೇ ರಾಜ ಮನು ಚಕ್ರವರ್ತಿ, ಅವನು ನಿರ್ಮಾಣ ಮಾಡಿದಂಥ ರಾಜ್ಯ ಇದು, ಊರು ಅಯೋಧ್ಯೆ. ಹಾಗಾಗಿ ಪ್ರಾಚೀನ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಕಾಶಿ ಹೇಗೆ ಅತ್ಯಂತ ಪ್ರಾಚೀನವೋ ವಾರಣಾಸಿ, ಹಾಗೆ ರಾಜಕೀಯ ಅಥವಾ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ, ಅಂದರೆ ರಾಜ್ಯಾಡಳಿತದ ಕೇಂದ್ರಗಳಲ್ಲಿ ಅಯೋಧ್ಯೆನೇ ತುಂಬ ಹಳೆಯದು. ನೋಡಿ, ನೀವು ಹೇಳಿದ್ರಿ ಇತಿಹಾಸ, ಚರಿತ್ರೆ ಅಥವಾ ಹಿಸ್ಟ್ರಿ, ಸ್ಥಳ ಪುರಾಣ ಇತ್ಯಾದಿಗಳು. ನಮ್ಮಲ್ಲಿ ಇವತ್ತು ನಾವು ಮಾತನಾಡ್ತಿರೋ ಅರ್ಥದ ಹಿಸ್ಟ್ರಿ ಇಲ್ಲ. ಅದು ಎಡಪಂಥದವ್ರು ಇರ್ಬೋದು, ಬಲಪಂಥದ್ದು ಇರ್ಬೋದು, ಬೇರೆಯವ್ರು ಇರ್ಬೋದು, ಅವರೆಲ್ಲರೂ ಕೂಡ ನಮಗೊಂದು ಹಿಸ್ಟ್ರಿ ಇದೆ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ನನಗೆ ಅದರ ಬಗ್ಗೆನೇ ಸಮಸ್ಯೆ ಇದೆ. ಮತ್ತೇನು ನಮ್ಗೆ ಹಿಸ್ಟ್ರಿ ಇಲ್ವಾ? ನಮಗೆ ಹಿಸ್ಟ್ರಿ ಇಲ್ಲ ಅಂತ ಹೇಳಿದಾಗ ನಮಗೆ ಬೇಸರ ಆಗಲ್ಲ ಅನ್ನೋದಾದರೆ, ಹಿಸ್ಟ್ರಿ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೇಗೆ ಅಂದರೆ, ಮೈಸೂರು ಯೂನಿವರ್ಸಿಟಿ ಕಟ್ಟೋ ಕಾಲದಲ್ಲಿ BM ಶ್ರೀ ಅವರಿದ್ದರು. ಅವರು ಕನ್ನಡದಲ್ಲಿ ನಾಟಕಗಳು ಅಥವಾ ಸಾಹಿತ್ಯದಲ್ಲಿ ಟ್ರಾಜಿಡಿ ಇಲ್ವಾ ಗ್ರೀಕರ ಥರ ಅಂತ ಹುಡುಕಾಟ ಮಾಡಿ ಕನ್ನಡದಲ್ಲಿ ಎಲ್ಲೆಲ್ಲಿ ದುರಂತ ನಾಟಕಗಳು ಅಥವಾ ದುರಂತ ಪ್ರಜ್ಞೆ ಇದೆ, ದುರಂತ ರಾವಣ, ದುರಂತ ಕರ್ಣ, ಈ ರೀತಿ ಎಲ್ಲ ಬರೆದ್ರು. ಆಮೇಲೆ ಕುರ್ತಕೋಟಿಯವರೊಂದು ಲೇಖನ ಬರೀತಾ, ನಮ್ಮಲ್ಲಿ ದುರಂತ ಪ್ರಜ್ಞೆ ಇಲ್ಲ ಅಂದರೆ ಸಾಹಿತ್ಯದಲ್ಲಿ ಕಳ್ಕೊಂಡಿದ್ದೇನು ಅಂದರು. ಹಿಸ್ಟ್ರಿಗೂ ಅದೇ ಬರೋದು. ಹಿಸ್ಟ್ರಿ ಅನ್ನೋದಿದೆಯಲ್ಲ, ಇದು ಏನು ಅಂದರೆ, ನಾನು ಒಂದು ಇಂಟ್ಯೂಟಿವ್ ಆಗಿ ತಿಳ್ಕೊಂಡಂತೆ ನನ್ನ ಒಂದು ಧ್ಯಾನ ಕ್ರಮದಲ್ಲಿ ಕ್ರಿಶ್ಚಿಯನ್ನರು ಅವ್ರದ್ದೇನೋ ಒಂದಷ್ಟು ಇತ್ತಲ್ಲ, ಪೋಪ್ಗಳು, ಮತ್ತೊಂದರು ಕಾರ್ಡಿನಲ್ಸು, ಬಿಷಪ್ಸು, ಅದನ್ನು ಬರೆದಿಟ್ಟಿರೋ ಕಂತೆಗಳು. ಇದು ಹಿಸ್ಟ್ರಿ. ಇದಕ್ಕೆ ಒಂದು ಕಾಲಾನುಕ್ರಮಣಿಕೆ ಬರುತ್ತೆ. ಇದು ಯಾವುದಾದ್ಮೇಲೆ ಯಾವುದು, ಯಾವುದಾದ್ಮೇಲೆ ಯಾವುದು ಅಂತ. ಈ ಉದಾಹರಣೆಗೆ ನಮ್ಮ ಸೋಕಾಲ್ಡ್ ಹಿಸ್ಟ್ರಿನಲ್ಲಿ ಕುಶ ಅಂತ ಬಂದರೆ ಯಾವ ಕುಶ, ವಸಿಷ್ಠ ಅಂತ ಬಂದರೆ ಯಾವ ವಸಿಷ್ಠ. ಋಗ್ವೇದದಲ್ಲೊಬ್ಬ ವಸಿಷ್ಠ ಬರ್ತಾನೆ, ರಾಮಾಯಣದಲ್ಲೊಬ್ಬ ವಸಿಷ್ಠ ಬರ್ತಾನೆ, ಯೋಗ ವಾಸಿಷ್ಠ ಬರೆದಿರೋ ವಸಿಷ್ಠ ಒಬ್ಬ ಬರ್ತಾನೆ. ಯಾವ ಇವತ್ತಿಗೂ ಕೂಡ ಬೇಕಾದಷ್ಟು ಜನ ಇರ್ಬೋದು. ಹೀಗಾಗಿ ನಮ್ಮಲ್ಲಿ ಇರುವಂಥ ಬಹಳ ಒಂದು ಮೆಗಾ ಕಲ್ಪನೆ ಅಂದರೆ ಕಾಲದ್ದು ಯುಗಗಳು, ತ್ರೇತಾಯುಗ, ಈ ರೀತಿದು. ನೀವು ಯುರೋಪಿಯನ್ ಹಿಸ್ಟ್ರಿ ಅಥವಾ ರೋಮನ್ ಹಿಸ್ಟ್ರಿನಲ್ಲಿ ಅಥವಾ ಇಸ್ಲಾಮಿಕ್ ಹಿಸ್ಟ್ರಿಲಿ ಕಾನ್ಸೆಪ್ಟೇ ಇಲ್ಲ ಅವರಿಗೆ ಪಾಪ. ನಮ್ಮಲ್ಲಿ ತ್ರೇತಾಯುಗ, ಸತ್ಯಯುಗ ಅಥವಾ ಕೃತಿಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ದ್ವಾಪರಯುಗ, ಆಮೇಲೆ ಕಲಿಯುಗ. ನಾವೀಗ ಕಲಿಯುಗದಲ್ಲಿದ್ದೀವಿ. ಕಲಿಯುಗದಲ್ಲಿರೋ ನಾವು ತ್ರೇತಾಯುಗದಲ್ಲಿ ಇದ್ದಂತಹ ಒಬ್ಬ ಮಹಾರಾಜ, ಒಬ್ಬ ಇಡೀ ಭೂಮಿಯನ್ನು ಆಳದಂಥ ವ್ಯಕ್ತಿ ಶ್ರೀರಾಮ, ಅವನ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಹೀಗಾಗಿ ನಮಗೆ ಇರೋವಂಥದ್ದು ಚರಿತ್ರೆ, ನಮಗೆ ಇರುವಂಥದ್ದು ಗತ. ಅಂದರೆ ಗತ ಅನ್ನೋದು ಇವತ್ತಿನ ಇತಿಹಾಸದ ಕಾನ್ಸೆಪ್ಟಿಗೆ ಬರೋದಿಲ್ಲ. ಯಾತಕ್ಕೆ ಅಂದರೆ ನೋಡಿ ಹೇಳ್ತೀನಿ. ನಾನು ಹಾಸನ ಜಿಲ್ಲೆಯವನು, ಅಲ್ಲಿ ಹುಟ್ಟಿದ್ದು. ರಾಮನಾಥ್ಪುರ ಅಂತ ಒಂದು ಕಾವೇರಿ ನದಿ ಹರಿಯೋ ಜಾಗ ಇದೆ. ಭಾಳ ಸಿಂಪಲ್ ಆಗಿರುತ್ತೆ. ಅಲ್ಲಿ ಒಂದು ಗೋಗಲ್ಲಿದೆ ಮತ್ತು ಒಂದು ಸೀತೆ ಸೆರಗು ಅಂತ ಒಂದು ಬಂಡೆ ತೋರಿಸ್ತಾರೆ. ಸೀತಾಮಾತೆ ಬಂದಿದ್ಲಂತೆ, ಅವಳ ವನವಾಸ ಕಾಲದಲ್ಲಿ ಅಲ್ಲಿ ಬಟ್ಟೆ ಸ್ನಾನ ಆದಮೇಲೆ ಬಟ್ಟೆ ಒಣಗಿ ಹಾಕಿದ್ಲಂತೆ. ಆ ಸೆರಗು, ಸೀರೆನ ಎತ್ಕೊಳ್ಳೋವಾಗ ಸೆರಗು ಅದಕ್ಕೆ ಇದಾಯ್ತಂತೆ, ಅಂಟ್ಕೊಂಡಂಗಿದೆ ಅಂತ. ಇದೇ ಥರ ಇನ್ಯಾವುದೋ ಊರಿನಲ್ಲಿ ಇನ್ನೊಂದು ಕಥೆ ಇರುತ್ತೆ. ಮತ್ತೊಂದು ಭಾರತೀಯರಿಗೆಲ್ಲ ಎಜುಕೇಶನ್ ಇರಲಿಲ್ಲ, ಇವರೆಲ್ಲ
ಇವರೆಲ್ಲ ಅಜ್ಞಾನಿಗಳು, ಇವರೆಲ್ಲ ಮಿಥಾಲಜಿ ಅಂದರೆ ಮೈಥಾಲಜಿ ಇನ್ಫ್ಯಾಕ್ಟ್ ಕಥೆನ ಹೇಳ್ಕೊಂಡು ದಂತಕಥೆಗಳನ್ನ ನಂಬ್ಕೊಂಡು ಬದುಕ್ತಾರೆ, ಈ ಥರದ್ದನ್ನೆಲ್ಲ ಹೇಳ್ತಾರೆ. ನಿಜ ಅದು ಆ್ಯಕ್ಚುಲಿ. ಅದನ್ನ ಏನು ಪ್ರೂಫ್ ಕೊಡ್ತೀರಾ ನೀವು? ಇದು ಸೀತೆ ಸೆರಗು ಅಂತ ಹೇಳಕ್ಕೆ ಏನು ಪ್ರೂಫ್ ಕೊಡ್ತೀರಾ? ಜನ ಹಂಗೆ ಹೇಳೋದೇ ಪ್ರೂಫು. ಓಕೆ, ಏನು ಪ್ರೂಫು ಅಂದರೆ ಅವ್ರ ಮನೇಲಿ ರಾಗಿ ಮುದ್ದೆ ಮಾಡಿದ್ರು ಒಂದು ಪ್ರೂಫ್ ಏನು ಅಂದರೆ ರಾಗಿ ಮುದ್ದೆ ಮಾಡಿದ್ದೇ ಪ್ರೂಫು. ಅಂದರೆ ಅದಕ್ಕೆ ಬೇರೆ ಇಲ್ಲ, ಅದಕ್ಕೆ ಬೇರೆ ಸಾಕ್ಷಿ ಅಂತ ಇಲ್ಲ. ಸಾಕ್ಷಿ ಏನು ಅಂದರೆ ಜನಗಳ ಅಂತರಂಗ, ಜನಗಳ ನಡವಳಿಕೆ. ಉದಾಹರಣೆಗೆ ಅದು ಇದ್ದರೆ ಅದಕ್ಕೇನೋ ಒಂದು ನಡ್ಕೊತಿರ್ತಾರೆ, ವರ್ಷಕ್ಕೆ ಸತಿ ಹೋಗಿ ಅದಕ್ಕೆ ಏನೋ ಒಂದು ಪೂಜೆ ಮಾಡ್ತಾರೆ, ಆ ಕಲ್ಲಿಗೆ ಸಮ್ ಆಚರಣೆ ಇದೆ, ಅದಿರುತ್ತೆ ಆ್ಯಕ್ಚುಲಿ ಅಲ್ವಾ. ಇಲ್ಲೆಲ್ಲ ಕುಂತಿ ಅಡುಗೆ ಮಾಡಿದ್ಲು ಅಂತಿರುತ್ತೆ, ಇಲ್ಲೆಲ್ಲ ಪಾಂಡವರು ಜೀವನ ಮಾಡಿದ್ರು ಅಂತಿರುತ್ತೆ. ಇದ್ರ ಮೂಲಕ ಜನ ತಮ್ಮ ಗತವನ್ನು ಈಗಿನ ಕಂಪ್ಯೂಟರು ಅಥವಾ ಇಂಟರ್ನೆಟ್ ಯುಗದಲ್ಲೂ ಬದುಕ್ತಿರ್ತಾರೆ ಅವರು. ನಮಗೆ ಚರಿತ್ರೆ ಇರುವುದು ಕೊಂಡಾಡಲು ಅಲ್ಲ, ಬದುಕಲು. ಹೀಗೆ ನೋಡಿ ನಮ್ಮಲ್ಲಿ ಬ್ರೇಕ್ ಇಲ್ಲ. ನೋಡಿ ನಮ್ಮಲ್ಲಿ ಚರಿತ್ರೆ ಅಂದ್ರೆ ಏನು ಗೊತ್ತಾ? ನಮ್ಗಿರೋ ಚರಿತ್ರೆ ಅಂದ್ರೆ ವಿಜಯನಗರ ಚರಿತ್ರೆ, ಬಾಬರ್ ಚರಿತ್ರೆ, ಈ ಚರಿತ್ರೆ ಅಲ್ಲ. ನಮ್ಗಿರೋದು ಗುರು ಚರಿತ್ರೆ, ದತ್ತ ಚರಿತ್ರೆ, ಯಶೋಧರ ಚರಿತ್ರೆ, ಬೇರೆ ಬೇರೆ ಚರಿತ್ರೆಗಳಿದೆ ಅಲ್ವಾ. ನಮ್ಮ ಚರಿತ್ರೆ ಅಂದ್ರೆ ಏನು? ಚರಿತ ಅಂದ್ರೆ ಒಬ್ಬ ವ್ಯಕ್ತಿಯ ಚಾರಿತ್ರ, ಒಬ್ಬ ವ್ಯಕ್ತಿಯ ನಡವಳಿಕೆ, ಅಂದ್ರೆ ಆ ವ್ಯಕ್ತಿ ಹೆಂಗ್ ನಡ್ಕೊಂಡ, ರಾಮನ ಚರಿತ್ರೆ ಅಲ್ವಾ. ತುಳಸಿದಾಸರ ಪುಸ್ತಕ ತಗೊಂಡ್ರು ರಾಮ ಚರಿತ ಮಾನಸ, ಚರಿತ ಅಂತ ಹೇಳಿದ್ದಾರೆ. ಇತಿಹಾಸ ಅಂತ ಹೇಳಕ್ ಅವ್ರಿಗೇನು ಬರ್ತಿರ್ಲಿಲ್ವಾ? ರಾಮ ಚರಿತ ಮಾನಸ. ಅವನು ಕೂಡ ನಾರದನ್ ಕೇಳಬೇಕಾದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಈತ ವಾಲ್ಮೀಕಿ ನಾರದನ್ನ ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್, ಅನೇಕ ಗುಣಗಳಿರುವಂಥ ವ್ಯಕ್ತಿ ಜಗತ್ತಿನಲ್ಲಿ ಇದಾನ, ಧರ್ಮ ಇರಬೇಕು, ಕರುಣೆ ಇರಬೇಕು, ಅನೇಕ ಗುಣಗಳನ್ನು ಕೇಳಿದಾಗ ಅವನು ಏನು ಪ್ರಶ್ನೆ ಮಾಡ್ತೀಯಾನೆ? ಚೆನ್ನಾಗಿ ಹಿಸ್ಟ್ರಿ ಓದ್ಕೊಂಡವನು, ಆರ್ಕಿಯಾಲಜಿ ಎಕ್ಸ್ಪರ್ಟು, ಚೆನ್ನಾಗಿ ಬಾಣ ಬಿಡೋನು ಯಾರೋ, ಒಳ್ಳೆ MBA ಮಾಡಿದವನು ಯಾರೋ, IAS ಮಾಡಿದವನು, ಹಿಂಗೆ ರಾಮನ ಬಗ್ಗೆ ಕೇಳ್ತಿಲ್ಲ, ಗುಣಗಳ ಬಗ್ಗೆ ಮಾತಾಡ್ತೀನಿ. ನಮ್ಮಲ್ಲಿ ಚರಿತ್ರೆ ಅಂದರೆ ನಮ್ಮ ಹಿಸ್ಟ್ರಿ ಅಥವಾ ನಮ್ಮ ಒಂದು ಕಾನ್ಸೆಪ್ಟ್ ಆಫ್ ಚರಿತ್ರೆ, ಇತಿಹಾಸ ಅಂದರೆ ಒಬ್ಬ ಮನುಷ್ಯ ಹೆಂಗೆ ಬದುಕ್ದ, ಸತ್ಯ ಹರಿಶ್ಚಂದ್ರ ಹೆಂಗೆ ಬದುಕ್ದ, ಯುಧಿಷ್ಠಿರ ಹೆಂಗೆ ಬದುಕ್ದ, ನಮ್ಮ ಕಾಲದಲ್ಲಿ ಇನ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೆಂಗೆ ಬದುಕಿದ್ರು, ಅವರ ಬದುಕು ನಮಗೆ ಬೆಳಕು. ರಾಮ ಇದನ್ನ ಅಂತ ಪ್ರಶ್ನೆ ಮಾಡೋರಿಗೆ, ಇದೆಲ್ಲ ಕಥೆ ಅಂತ ಹೇಳೋರಿಗೆ ಅಲ್ಲೂ ಏನಾಗಿದೆ ಹೇಳ್ತೀವಿ కదా, ಭಾಳ ಇಂಟ್ರೆಸ್ಟಿಂಗು. ಹಿಸ್ಟ್ರಿ ಅಂತ ಹೇಳಿದ್ರೆ ಏನೋ ದೊಡ್ಡ MA PhD ಮಾಡ್ದಂಗೆ, ಕತೆ ಅಂತ ಹೇಳ್ಬಿಟ್ರೆ SLC ಡುಮ್ಕಿ ಹೊಡೆದಂಗೆ ಅನ್ನೋ ಥರ ನಮ್ಮ ತಲೆಯಲ್ಲಿರುತ್ತೆ. ಕತೆ ಅಂದರೆ ಇನ್ಫೀರಿಯರ್, ಅದೇನೋ ಸುಮ್ಮನೆ ಲೈಟ್ ಇದಕ್ಕೋಸ್ಕರ ಓದ್ಕೊಂತಾನೆ, ಮಹತ್ವದ ಹಂಗಲ್ಲ ಆ್ಯಕ್ಚುಲಿ. ಈಗ ನಾವೇ ಎಲ್ಲೋ ಬರೋವಾಗ ಬಸ್ ಮಿಸ್ ಆಗ್ಬಿಟ್ರೆ ಅದು ಏನಾಯ್ತು ಗೊತ್ತಾ, ಅದು ಬಸ್ ಸ್ಟ್ಯಾಂಡಲ್ಲಿ ಏನೋ ಬಿಡ್ತು, ಒಂದು ಕತೆ ಹೇಳ್ತೀವಿ. ಅವ್ರೊಂದು ಕತೆ, ಅಯ್ಯೋ ನಿಂದಿರಲಿ ನನ್ನ ಕತೆ ಕೇಳು ಅಂತೀವಿ, ಆಡ್ ಮಾತಲ್ಲಿ ಆಯ್ತಾ. ವಿ ಆರ್ ದಿ ಪೀಪಲ್ ಹೂ ಆರ್ ದಿ ಕ್ರಿಯೇಟರ್ಸ್ ಆಫ್ ದಿ ಸ್ಟೋರಿ. ನಮ್ಗೆ ಅದೇ ಹಿಸ್ಟ್ರಿ, ನಮ್ಗೆ ಆ ಪದವೇ ಬೆಳೆಸ್ಬೇಕು ಅನ್ನೋದಾದರೆ ನಾವು, ನಮಗೆ ಈ ಬಾಬರ್ ಬಂದಂತೆ ಅದೊಂದು ಕತೆ, ಮೀರ್ಬಾಕಿ ಬಂದು ಹೊಡೆದಂತೆ ಒಂದು ಕತೆ, ಆಮೇಲೆ 76 ಯುದ್ಧ ನಡೀತಂತೆ ಆ ರಾಮ ಜನ್ಮಭೂಮಿಯಲ್ಲಿ, ಇದು ನಮಗೊಂದು ಕತೆ, ಗಾಥೆ. ನಮ್ಮಲ್ಲಿ ಏನಂದ್ರೆ ಅನುಕ್ಷಣ ಅನುದಿನ ಬದುಕಿಕೊಂಡು ಬರುವ ಅಂದ್ರೆ ನಿರಂತರವಾಗಿ ಅದ್ರಲ್ಲಿ ನೈರಂತರ್ಯ ಇದೆ. ಅಂದ್ರೆ ಏನ್ ಹೇಳ್ಬೋದು ಗೊತ್ತಾ, ನಮ್ಮ ಕಥೆಗಳ ಈಗ ಉದಾಹರಣೆಗೆ ಹಿಸ್ಟ್ರಿಯ ಉದ್ದೇಶ ಏನು? ಹಿಸ್ಟ್ರಿ ಅಂತ ನಾವು ಆಕ್ಸ್ಫರ್ಡ್ ಕೇಂಬ್ರಿಡ್ಜಲ್ಲೂ ಹೇಳ್ತಾರಲ್ಲ, ಇಲ್ಲಿ ಅನೇಕ ಯೂನಿವರ್ಸಿಟಿ, ಹಿಸ್ಟ್ರಿ ಉದ್ದೇಶ ಏನು? ನಾವು ಫ್ಯಾಕ್ಟ್ ತಿಳ್ಕೊಳ್ಳೋದು, ಸತ್ಯ ತಿಳ್ಕೊಂಡು ಏನು ಮಾಡ್ತೀರಾ? ಯಾರು ಸತ್ಯ? ಅದು ಉಪ್ಪಿನಕಾಯಿ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬೇಕಷ್ಟೇ, ಅದನ್ನು ದೋಸೆಗೆ ಹಾಕೊಂಡು, ಅದು ಉಪಯೋಗ ಇಲ್ಲ ನಿತ್ಯ ಜೀವನಕ್ಕೆ. ನಾವು ಹೇಳೋದೇನೆಂದ್ರೆ ನಮ್ಮ ಚರಿತ್ರೆ ಓದೋದ್ರಿಂದ ಮೋಕ್ಷ ಸಿಗುತ್ತೆ. ಕರೆಕ್ಟ್. ಅಲ್ಲೊಂದು ಸ್ಪಿರಿಚುವಲ್ ಅದೆಲ್ಲ ಬೇರೆ ಬೇರೆ ಅಲ್ಲ. ನಮಗೆ ಮನೆಯಲ್ಲಿ ಮಗುಗೆ ಏನೋ ಒಂದು ಏನೇ ಡಾಕ್ಟರ್ ಹತ್ರ ತೋರಿಸಿದ್ರು ಹೋಗ್ತಿರಲ್ಲ. ಅವಾಗ ಯಾರು ಏನು ಕೆಲಸ ಮಾಡಿರಿ, ಒಂದು ಮಂಡಲ 48 ದಿವಸ ಗುರುಚರಿತ್ರೆ ಓದ್ಬಿಡ್ರಿ, ಎಲ್ಲರಿಗೂ ಕರೆದ್ಬಿಟ್ಟು ಒಂದು ಊಟ ಹಾಕ್ಬಿಡ್ರಿ, ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಅನ್ನದಾನ ಮಾಡಿಬಿಡ್ರಿ. ದಿಸ್ ಈಸ್ ಅವರ್ ಚರಿತ್ರೆ. ಓಕೆ ಸರ್, ಅಯೋಧ್ಯೆಯ ಗತವನ್ನ ಹೇಗೆ ನೋಡೋದು ನಾವು? ಹೇಗೆ ನೋಡಿ, ಅಯೋಧ್ಯೆಯ ಗತವನ್ನು ನೋಡೋಕ್ಕೆ ಒಂದು ಸಪ್ತರ್ಷಿಗಳ ಕ್ರಮ ಇದೆ. ಅದು ನಾವು ಯಾರೂ ಅಲ್ಲ. ಋಷಿಮುನಿಗಳಿಗಾದರೆ ಅವರು ಬೇರೆ ಬೇರೆ ಯುಗಗಳಲ್ಲಿ, ಮಹಾಯುಗಗಳಲ್ಲಿ ಅಯೋಧ್ಯೆ ಹೇಗೆ ಮೂಡ್ತು, ಹೇಗೆ ಮುಳುಗ್ತು ಅಂತ ಅವ್ರು ಹೇಳ್ಬಿಡ್ರು. ಕಾಲಗರ್ಭಕ್ಕೆ ಅಯೋಧ್ಯೆ ಹೇಗೋಯ್ತು, ಕಾಲಗರ್ಭದಿಂದ ಹೇಗೆ ಬಂದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರುವಂಥ ಈ 4 ಇಮ್ಮಿಡಿಯೇಟ್ ಆದ 4 ಯುಗಗಳಲ್ಲಿ ಮೊದಲನೇದು ನಮಗೆ ತ್ರೇತಾಯುಗ. ತ್ರೇತಾಯುಗಕ್ಕಿಂತ ಮುಂಚೆ ಅಥವಾ ಕೃತಿಯುಗದಲ್ಲೆಲ್ಲ ನಮಗೆ ವೇದಗಳು ಇತ್ಯಾದಿಯ ಉಲ್ಲೇಖ ಬಂದಾಗ, ವೇದಗಳಲ್ಲಿ ಭಾಳ ಡೈರೆಕ್ಟಾಗಿ ಅಲ್ಲದೆ ಹೋದರೂ ಕೂಡ ಒಂದು ಸ್ವಲ್ಪ ದಶರಥ ರಾಮನ ಉಲ್ಲೇಖ ಬರುತ್ತೆ ಅಂತ KS ನಾರಾಯಣಾಚಾರ್ಯ ಅವರು
ಅವರ ವೇದ ಸಂಸ್ಕೃತಿ ಪರಿಚಯದಲ್ಲಿ ತೋರಿಸ್ತಾರೆ. ಇದು ಒಂದು ಅಯೋಧ್ಯೆಯ ಒಂದು ಉಲ್ಲೇಖ ಅಲ್ಲಿ ಬರುತ್ತೆ. ಅದಾದಮೇಲೆ ತ್ರೇತಾಯುಗದಲ್ಲಿ ರಾಮನ ಕಾಲದಲ್ಲೇ ಅಲ್ಲಿ ಕೋಟೆ ಕಟ್ಟಿದ್ರು ಅನ್ನೋ ಮಾತು ಪರಂಪರೆಯಲ್ಲಿ ಬರುತ್ತೆ. ಈಗ ಅದಕ್ಕೊಂದು ಅಗದು ಎಲ್ಲಿ ಫೋಟೋ ಇದೆ ಅಂದರೆ ತೋರ್ಸೋಕ್ಕಾಗಲ್ಲ, ಪರಂಪರೆಯಲ್ಲಿ ಇದೆ ರಾಮಕೋಟೆ ಅನ್ನೋದನ್ನು ಮಾಡಿದ್ರು ಅಂತ. ಅದಾದಮೇಲೆ ರಾಮ ಹನುಮಂತಂಗೆ, ಅಂಗದಂಗೆ, ಸುಗ್ರೀವಂಗೆಲ್ಲ ಅವನೇ ಮನೆಗಳನ್ನು, ಅರಮನೆಗಳನ್ನು ಕಟ್ಟಿಸ್ಕೊಟ್ಟ ಅಂತ ಇದೆ. ಒಟ್ಟಿನಲ್ಲಿ ಜನವಸತಿ ಇದ್ದಂತಹ ಜಾಗ ತ್ರೇತಾಯುಗದಲ್ಲಿ ಅಂತ ಬರುತ್ತೆ. ಕುವೆಂಪು ಅವರ ರಾಮಾಯಣ ದರ್ಶನದಲ್ಲೂ ಕೂಡ ದೇಶ ಕೋಸಲವಿಹುದು, ಧನಧಾನ್ಯ ತುಂಬಿಹುದು, ಸರಯೂ ತೀರದ ಮಧ್ಯೆ ರಾಜಧಾನಿ ಅಯೋಧ್ಯೆ. ಅದೆಷ್ಟು ದೊಡ್ಡದಿತ್ತು. ಮತ್ತೊಂದು ಇದಕ್ಕೆ ಕೋಸಲ ಅಂತ ಹೆಸರು. ನಮ್ಮಲ್ಲೂ ರಾಮನ ಬಗ್ಗೆ ಹೇಳಬೇಕಾದ್ರೆ ಮಂಗಳಂ ಕೋಸಲೇಂದ್ರಾಯ ಅಂತಾನೆ. ಅವನು ಕೋಸಲೇಂದ್ರ, ಕೋಸಲ ಅನ್ನುವ ರಾಜ್ಯದ ಒಬ್ಬ ಮಹಾನಾಯಕ. ಈ ಕೋಸಲ ಅಂದರೆ ಯಾವುದು ಅಂದರೆ ಇವತ್ತಿನ ಹಿಮಾಲಯ ಪೂರ್ತಿ, ಹಿಮಾಲಯ ತಪ್ಪಲಲ್ಲಿರೋ ನೇಪಾಳಿನ ಕೆಳಗಡೆ ಬಂದರೆ ಇರುವಂಥ ಉತ್ತರಾಖಂಡ, ಆಮೇಲೆ ಇದು ನಮ್ಮ ಉತ್ತರ ಪ್ರದೇಶ, ಉತ್ತರಾಖಂಡು, ಅಲ್ಲಿಂದ ಕೆಳಗೆ ಹೆಚ್ಚು ಕಡಿಮೆ ಬಿಹಾರ ತನಕದ ಭಾಗ ಇದೆಯಲ್ಲ, ಇವೆಲ್ಲ ಕೋಸಲೆಯ ಭಾಗ. ಅವಾಗ ಇದ್ದಿದ್ದು ಒಂದು ಕೋಸಲ. ಆ ಕೋಸಲದಲ್ಲಿ ಎರಡು ಭಾಗ, ಒಂದು ಉತ್ತರ ಕೋಸಲ, ಒಂದು ದಕ್ಷಿಣ ಕೋಸಲ. ಈ ಉತ್ತರ ಕೋಸಲದ ಮಜಾ ಏನು ಅಂದರೆ, ಅದರ ಇಂಟ್ರೆಸ್ಟಿಂಗ್ ಪಾಯಿಂಟು, ನಮ್ಮ ದೇಶದ 3-4 ಜನ ಮಹಾನ್ ಸಾಂಸ್ಕೃತಿಕ ಚೇತನಗಳು ಚರಿತ್ರೆಯಲ್ಲಿ ಹುಟ್ಟಿದ್ದು ಅಥವಾ ಅವ್ರು ಜಗತ್ತನ್ನು ಬೆಳಗಿದ್ದು ಈ ಉತ್ತರ ಕೋಸಲದಲ್ಲಿ. ಒಂದು ತ್ರೇತಾಯುಗದಲ್ಲಿ ರಾಮ ಕೋಸಲ ಪ್ರಾಂತದವನು, ಆಮೇಲೆ ಮಥುರಾ ದ್ವಾಪರ ಯುಗದಲ್ಲಿ ಕೃಷ್ಣ, ಅದು ಕೂಡ ಕೋಸಲದಲ್ಲಿ ಬರುತ್ತೆ. ಬುದ್ಧ ಹುಟ್ಟಿದಂಥ ಜಾಗ ಅದು ಕೋಸಲದಲ್ಲಿ ಬರುತ್ತೆ. ಮಹಾವೀರನ ಜಾಗ ಕೋಸಲದಲ್ಲಿ ಬರುತ್ತೆ. ಅಂದರೆ ವೈಷ್ಣವ ಪರಂಪರೆಯಲ್ಲಿ ರಾಮಪಂಥ, ಕೃಷ್ಣ ಪಂಥ, ಮತ್ತು ಬೌದ್ಧ ಮತ ಮತ್ತು ಜೈನ ಮತ, 4 ಜನಗಳಿಗೆ ಕೋಸಲ ಸ್ಪಿರಿಚುವಲ್ ಸೆಂಟ್ರು. ಮುಂದೆ 2000 ವರ್ಷಗಳಲ್ಲಿ, ಅಂದರೆ ಚಂದ್ರಗುಪ್ತ ಚಾಣಕ್ಯನಿಂದ ಮೋದಿ ತನಕ, ಈ 2000 ವರ್ಷಗಳಲ್ಲಿ ನಮ್ಮ ಚರಿತ್ರೆ ಕೋಸಲದಿಂದ ಕೆಳಕ್ಕೆ ಫಿಲ್ಟರ್ ಆಗ್ತಾ ಅದೇ ಟ್ರಿಕಲ್ ಡೌನ್ ಅಂತೀವಲ್ಲ, ಇಳಿತಾ ಬಂತು. ಅದು ನಿಮಗೆ ದಕ್ಷಿಣ ತನಕನೂ ಪೂರ್ತಿ ಅದೇ ಕಲ್ಚರ್ ಕಾಣು. ಇಲ್ಲಿರೋ ಜೈನರಾಗಿರ್ತಾರೆ, ಬೌದ್ಧರಾಗಿರ್ತಾರೆ, ರಾಮನ ಪೂಜೆ, ಕೃಷ್ಣನ ಪೂಜೆ, ಶಿವನ ಪೂಜೆ ಇವುಗಳನ್ನೇ ಮಾಡೋರಾಗಿರ್ತಾರೆ. ಯಾಕೆ ಅಂದರೆ ಕೋಸಲೆಯ ಈ ಒಂದು ಹಿಸ್ಟ್ರಿಯಲ್ಲಿ ಬಂತು. ಆ ಕಾಲದಲ್ಲಿ ಅವಾಗ ಇದ್ದಿದ್ದು ಕೋಸಲ, ಮಗಧ, ಅಂಗ ಬಿಟ್ಬಿಟ್ರೆ ನಿಮ್ಗೆ ಈ ಕಡೆ ಗುಜರಾತ್ನಲ್ಲಿ ಇದ್ದಂತಹ ಕೆಲವು ಭಾಗಗಳು ನಿಮಗೆ. ಅದನ್ನು ಬಿಟ್ಟರೆ ಈ ಕೈಕೇಯ ರಾಜ್ಯ, ಕೈಕೇಯಿ ಇದ್ದಂಥ ಭಾಗ, ಇದು ಇಡೀ ಉತ್ತರ ಭಾರತದ ಕಲ್ಪನೆ ಇತ್ತು. ಹಾಗೆ ಈ ಅಯೋಧ್ಯೆ ತ್ರೇತಾಯುಗದಲ್ಲಿ ನಮಗೆ ಸಿಕ್ಕತ್ತೆ. ಆಮೇಲೆ ನಿಮಗೆ ದ್ವಾಪರ ಯುಗದಲ್ಲಿ ಇನ್ನೊಬ್ಬ ರಾಜ ಬರ್ತಾನೆ, ಕುಶ ಅಂತ. ಸೊ ಆಸ್ ಅ ಹಿಸ್ಟಾರಿಯನ್, ಇವಾಗ ಗೊತ್ತಿಲ್ಲ, ಇವಾಗಿನ ನ್ಯೂ ಏಜ್, ಯು ಕಾಲ್ ಯುವರ್ ಸೆಲ್ಫ್ ಆಸ್ ಅ ಹಿಸ್ಟಾರಿಯನ್, ನೀವು ಇದನ್ನ ಸೋಕಾಲ್ಡ್ ಇತಿಹಾಸ ಅಂತನೋ ಅಥವಾ ಗತ ಅಂತನೋ ನೀವು ಅಧಿಕೃತವಾಗಿ ಇದನ್ನು ಪರಿಗಣನೆ ಮಾಡ್ತೀರಾ? ಹೌದು. ಇಲ್ಲಿ ಏನಾಯ್ತು ಗೊತ್ತಾ, ಬಹಳ ಇಂಟ್ರೆಸ್ಟಿಂಗು. ನಮ್ಮಲ್ಲಿ ಇತಿಹಾಸ ಬರೆಯೋದು ಹೇಗೆ ಅಂದರೆ ರಾಜ ಮಹಾರಾಜರುಗಳ ವಂಶಾವಳಿ ಕಲೆಕ್ಟ್ ಮಾಡೋದು. ಕರೆಕ್ಟ್. ಈ ಕದಂಬರು ವಂಶ ಕಲೆಕ್ಟ್ ಮಾಡೋದು, ಗಂಗರದ್ದು, ವಿಜಯನಗರದ್ದು ಅಥವಾ ಬಹಮನಿ, ಈ ರಾಜ ಇವನ ಮಗ, ಅವನ ತಲೆ ಕತ್ತರಿಸ್ದ, ಈ ರಾಜ ಬಂದ, ಅವನು ಮಾಡ್ದ, ಅವನು ಅಷ್ಟು ಜನ ಹೆಂಡ್ತಿರಿದ್ರು, ಇಷ್ಟು ಜನ ಆನೆ ಇತ್ತು, ಕುದುರೆ ಇತ್ತು. ಇದು ನಮ್ಮ ಬರವಣಿಗೆ ಕ್ರಮ ಅಲ್ಲ. ಯಾಕೆ ಅಂದರೆ ನೀವು 18 ಪುರಾಣಗಳನ್ನು ತಗೊಳ್ಳಿ, ಅಥವಾ ಹಳ್ಳಿಗಳಲ್ಲಿ ಸಿಗುವಂಥ ಸ್ಥಳ ಮಹಾತ್ಮೆಗಳನ್ನು ತಗೊಳ್ಳಿ, ಯಾವುದೇ ಒಂದು ಊರಿಗೆ ಹೋದ್ರೂ ನಿಮ್ಗೊಂದು ಸ್ಥಳ, ಅಲ್ಲೇನು ಹೇಳ್ತಾರೆ, ಇಲ್ಲಿ ಯಾರ್ಯಾರಿದ್ರು ಅವರು ಜಗತ್ತಿಗೇನು ಒಳ್ಳೇದು ಮಾಡಿದ್ರು, ನಾವು ಅವರಿಂದ ಏನು ಪಾಠನ ಕಲಿಬೋದು, ಇಷ್ಟೇ ನಮ್ಮಲ್ಲಿರೋದು. ಹಾಗಾಗಿ ನಾವು ನಮ್ಮ ಅಯೋಧ್ಯೆಯ ಕಥೆಯನ್ನು, ಇವತ್ತು ನಾವು ಮಾತಾಡ್ತಿರೋ ಅಯೋಧ್ಯೆಯ ಕಥೆಯನ್ನು ಫಸ್ಟ್ ಆಫ್ ಆಲ್ ಇದನ್ನು ಕಥೆ ಅಂತಲೇ ಇಟ್ಕೋಬೋದು. ಫಸ್ಟು ಇದನ್ನು ಪುರಾಣ ಅಂತ ಇಟ್ಕೋಬೋದು, ಇದನ್ನು ಚರಿತ್ರೆ ಅಂತ ಇಟ್ಕೋಬೋದು, ಇದನ್ನು ಗತ ಅಂತ ಇಟ್ಕೋಬೋದು. ಬಟ್ ಇದನ್ನು ಹಿಸ್ಟ್ರಿ ಅಂತ ಇಟ್ಕೊಳ್ಳೋದು ಕಷ್ಟ ಅಂತ. ಹಿಸ್ಟ್ರಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಅಯೋಧ್ಯೆ ಟೈಮ್ನಲ್ಲಿ ಬಾಬ್ರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿಯವ್ರು ಕೇಳಿದ್ರಲ್ಲ, ರಾಮ ಹುಟ್ಟಿದ್ದಾನಕ್ಕೆ ಇಲ್ಲೇ ಪ್ರೂಫ್ ಏನಾಗುತ್ತೆ, ಅವಾಗಲೂ ನಿಮ್ಗೆ ನಾನು ಹೇಳ್ತಾ ಇದ್ದೆ, ಚರಿತ್ರೆ ಅಂತ ಮಾತಾಡಿದ್ರೆ, ಪುರಾಣ ಅಂತ ಮಾತಾಡಿದ್ರೆ, ಉತ್ಸವ ಅಂತ ಮಾತಾಡಿದ್ರೆ, ರಥೋತ್ಸವ, ತೇರು ಅಂತೆಲ್ಲ ಮಾತಾಡಿದ್ರೆ ಟೆನ್ಷನ್ ಆಗಲ್ಲ. ಊಟದ ಮೆನು ಏನು, ಪ್ರಸಾದ ಏನು ಕೊಡ್ತಾರೆ ಅಂತ ಗಮನ, ಅಥವಾ ಅಚ್ಚುಕಟ್ಟಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಖುಷಿಯಾಗಿ ಹೋಗೋಣ ಅಂತ ಒಂದು ಜಾತ್ರೆಯ ಮೂಡಲ್ಲಿ ಇರ್ತೀವಿ, ಹಬ್ಬದ ಮೂಡಲ್ಲಿ ಇರ್ತೀವಿ. ಚರಿತ್ರೆ ಇತಿಹಾಸ ಆದ ತಕ್ಷಣ ಕೋರ್ಟು, ಕಚೇರಿ, ಕಾನ್ಫ್ಲಿಕ್ಟ್. ಇತಿಹಾಸ ಬರೀ ಕಾನ್ಫ್ಲಿಕ್ಟ್ಸ್ ಮಾತ್ರ ನೋಡ್ಕೊಂಡು ಬಂದಿದೆ. 3 ಜನಾಂಗಗಳು ಇತಿಹಾಸ ಬರೆದ್ರು. ಕ್ರೈಸ್ತರು ಬರೆದ್ರು, ಇಸ್ಲಾಮಿನ್ ಜನ ಬರೆದ್ರು, ಯಹೂದಿಗಳು ಬರೆದ್ರು. ಅವ್ರು 3 ಜನ ಹೋಗಿ ಕಚ್ಕೊಂಡಿದ್ದು ಯಾವುದು, ಜೆರೂಸಲೇಮ್ಗೆ. ಕರೆಕ್ಟ್. ಹೀಗಾಗಿ ಇವತ್ತಿನ ತನಕ ಅದೊಂದು ಸೆಂಟರ್. ಸೊ ಅವ್ರ ದೃಷ್ಟಿಯಿಂದ ಅವ್ರು ಏನನ್ನು ನೋಡ್ತಾ ಬಂದ್ರು, ಅದೇ ಕ್ರಮದಲ್ಲಿ ಭಾರತೀಯ ಇತಿಹಾಸನು ಅಂದ್ರೆ ಅವ್ರು ಏನು ಅಂದ್ರೆ ಎರಡು ನಂಬಿಕೆಗಳಿದ್ರೆ ಅಲ್ಲಿ ಸಂಘರ್ಷವು ಆಗಲೇಬೇಕು ಅಂತ. ಸಂಘರ್ಷವಾಗದೆ ಇದ್ರೆ ನಿಮ್ದು ಯಾವ ಸೀಮೆ ಫೇಯ್ತು ಅನ್ನೋದು ಅವ್ರ ಕ್ರಮ. ಹೇಗಾದ್ರೂ ಮಾಡಿ ಒಬ್ರು ಇನ್ನೊಬ್ರಿಗೆ ಕ್ರಿಸ್ ಕ್ರಾಸ್ ಆಗಿ ಒಂದು ಜಗಳಕ್ಕೋ ಸಂಘರ್ಷಕ್ಕೋ ಈಡಾಗೋದು. ಈಗ ನೋಡಿ,
ನಮ್ಮ ಬಹುತೇಕ ಜೈನ ತೀರ್ಥಂಕರರಿಗೂ ಅಯೋಧ್ಯೆಗೂ ಸಂಬಂಧ ಇದೆ. ಇಷ್ಟು ಅಯೋಧ್ಯೆಯಲ್ಲಿ ರಾಮಜನ್ಮ ಪ್ರತಿಷ್ಠಾಪನೆ ಮಾಡುವಾಗ ಎಲ್ಲ ಜೈನ ಮತದ ಆಚಾರ್ಯರು ಹೋಗಿ ಆಶೀರ್ವಾದ ಮಾಡಿ ಅವರು ಯಾಕೆ ರಾಮ ಇಕ್ಷ್ವಾಕು ವಂಶದವನು, ಬುದ್ಧ ಇಕ್ಷ್ವಾಕು ವಂಶದವನು. ಜೈನರ ಮೊದಲನೇ ತೀರ್ಥಂಕರ ಆದಿನಾಥ ಅಥವಾ ಋಷಭನಾಥ, ಅವನು ಇಕ್ಷ್ವಾಕು ವಂಶದವನು. ವಂಶ ಒಂದೇ. ಗುರುನಾನಕರು ಸೂರ್ಯವಂಶ, ಅವರು ಇಕ್ಷ್ವಾಕು ವಂಶದವರು. ಗುರುನಾನಕರಿಗೆ ತಪಸ್ ಮಾಡಿ ಎಲ್ಲೂ ಒಂದು ದರ್ಶನ ಅಥವಾ ಅಂತಿಮ ಜ್ಞಾನ ಸಿಗದೆ ಹೋದಾಗ ಅವರು ಅಯೋಧ್ಯೆಗೆ ಬಂದು ತಪಸ್ ಮಾಡ್ತಾರೆ. ಸಿಖ್ಖರ ಮೊದಲನೇ ಗುರುಗಳು, ಅವರಿಗೆ ಒಂದು ಭಗವಂತನ ದರ್ಶನ ಆಗಿದ್ದು ಅಯೋಧ್ಯೆಯಲ್ಲಿ. ಅವ್ರು ಇಕ್ಷ್ವಾಕು ವಂಶದವರು. ಅವಾಗೇನಾಗುತ್ತೆ, ಇದು ಜನಗಳನ್ನು ಬೆಸೆಯುತ್ತೆ. ಇದೆಲ್ಲ ಒಟ್ಟಾರೆ ಇಕ್ಷ್ವಾಕುಗಳದ್ದೇ ಕಥೆ ಅಂತೇಳಿ. ಬಟ್ ನಮ್ಮಲ್ಲಿ ಇವಾಗ ನಾವು ಟಿ ವಿಲಿ ಅಥವಾ ನಮ್ಮಲ್ಲಿ ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ಪಾಠ ಮಾಡ್ತಿಲ್ಲ. ನಮ್ಮಲ್ಲಿ ಏನಂದರೆ ಜೈನರೇ ಬೇರೆ, ಎಲ್ಲ ಒಡೆಯೋ ಕೆಲಸ ಅದಕ್ಕೆ ನಾನು ಹೇಳಿದ್ದು, ನಮ್ಮ ಈ ಶಬ್ದಾವಳಿಗಳಿದೆಯಲ್ಲ, ನಮ್ಮ ಶಬ್ದಾವಳಿಗಳನ್ನು, ಪದಗಳು, ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಮಾತಾಡಿದ್ರೆ ನಮಗೆ ಏನು ತೊಂದರೆ ಇರೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಮಗೆ ಅದು ಸಂಘರ್ಷಕ್ಕೆ ಈಡ್ ಮಾಡ್ತದೆ. ತ್ರೇತಾಯುಗದಲ್ಲಿ ಅಯೋಧ್ಯೆ ಹೇಗಿತ್ತು ಅನ್ನೋ ಚಿತ್ರಣವನ್ನು ಕೊಟ್ರಿ. ಅದ್ರ ಜೊತೆಗೆ ರಾಮನ ಇತಿಹಾಸದ ಬಗ್ಗೆ, ಈಗ ರಾಮ ಎಲ್ಲಿದ್ದ ಕೋರ್ಟಿಗೆ, ಅದ್ರ ವಿಚಾರದಲ್ಲಿ ಕೋರ್ಟಿಗೆ ಕೂಡ ಹೋಗ್ಬಿಟ್ರು. ಅಂಥ ಜನಗಳಿರೋ ಇವತ್ತಿನ ಕಾಲಘಟ್ಟದಲ್ಲಿ ರಾಮನ ಇತಿಹಾಸದ ಕುರಿತಾಗಿ, ರಾಮನ ವಂಶದ ಇತಿಹಾಸದ ಕುರಿತಾಗಿ ಒಂದು ಸ್ವಲ್ಪ ಬೆಳಕು ಚೆಲ್ಬೋದಾ? ನೋಡಿ, ರಾಮ ಆ ಇಕ್ಷ್ವಾಕು ವಂಶದಲ್ಲಿ ಬಂದಂತಹ 58ನೇ ರಾಜ ಅಂತ ಹೇಳ್ತಾರೆ. ಅವನ ತಂದೆ ದಶರಥ, ಅವನ ತಂದೆ ಅಜ, ಆಮೇಲೆ ಅದಕ್ಕಿಂತ ಮುಂಚೆ ನಿಮಗೆ ದಿಲೀಪ, ಆಮೇಲೆ ಭಗೀರಥ, ಹೀಗೆ ದೊಡ್ಡ ದೊಡ್ಡ ರಾಜರುಗಳಾಗಿದ್ದರು. ಅವನಾದ್ಮೇಲೆ ಕೂಡ ಕುಶ, ಲವ ಇರಬಹುದು, ಮತ್ತೆ ಬೇರೆ ಬೇರೆ ರಾಜರಾದರು. ಅವರ ವಂಶದವ್ರದ್ದು ಏನು ಅಂತ ಹೇಳಿದ್ರೆ, ಅವರು ರಘುವಂಶದಲ್ಲಿ ಕಾಳಿದಾಸ ಹೇಳುವಂತೆ ಆಯಾ 4 ಆಶ್ರಮದ ಹಂತದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಯಾವ್ಯಾವ ಹಂತಗಳಲ್ಲಿ ಏನೇನು ಸಾಧನೆಗಳನ್ನು ಮಾಡಬೇಕೋ ಬ್ರಹ್ಮಚಾರಿಯಾಗಿ ಆ ಕೆಲಸವನ್ನು ಸರಿಯಾಗಿ ಮಾಡ್ತಿದ್ರು. ಬ್ರಹ್ಮಚರ್ಯವನ್ನು ಗೃಹಸ್ಥರಾಗಿ ಅವರು ಗೃಹಸ್ಥಾಶ್ರಮವನ್ನು ಮಾಡ್ತಿದ್ರು ಮತ್ತು ರಾಜ್ಯ ಪರಿಪಾಲನೆ ಮಾಡ್ತಿದ್ರು. ಅವ್ರ ರಾಜ್ಯ ತುಂಬ ಸುಭಿಕ್ಷವಾಗಿರ್ತಿತ್ತು. ಅಯೋಧ್ಯೆಯಲ್ಲಿ ಯಾರೂ ಕಳ್ಳರೇ ಇರಲಿಲ್ಲ, ಯಾರು ಹಸ್ದುಕೊಂಡವ್ರು ಇರಲಿಲ್ಲ. ಈ ರೀತಿಯ ವರ್ಣನೆಗಳೆಲ್ಲ ವಾಲ್ಮೀಕಿಗಳಲ್ಲಿ ಮತ್ತು ಬೇರೆ ಕವಿಗಳಲ್ಲಿ ಬರುತ್ತೆ. ಅಂದರೆ ಬಹಳ ದೊಡ್ಡ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ಗೆ ಅವರು ಹೆಸರುವಾಸಿಯಾಗಿದ್ದವರು. ಮತ್ತು ನಡವಳಿಕೆ, ತುಂಬ ಒಳ್ಳೆಯ ನಡವಳಿಕೆಗೆ ಹೆಸರಾಗಿದ್ದಂತಹ, ಅಂದರೆ ಒಂದು ಸೌಮ್ಯವಾದ ಗಟ್ಟಿತನ. ಇಕ್ಷ್ವಾಕು ವಂಶದವರ ಸ್ವಭಾವ ಸೌಮ್ಯತೆ ಮತ್ತು ಒಂದು ಗಟ್ಟಿತನ ಎರಡೂ ಇತ್ತು. ಇದು ಪ್ರಾಯ ಆ ಕಾಲದ, ಅಂದರೆ ಯಾವ ಕಾಲದಲ್ಲಿ ರಾಮ ಎಷ್ಟು ಲಕ್ಷ ವರ್ಷಗಳ ಹಿಂದೆ ಇದ್ದೋ ಆ ಕಾಲದ ಇಡೀ ಭೂಮಂಡಲವನ್ನು ಪ್ರಭಾವಿಸ್ತು. ಯಾರ್ಯಾರು ಸಣ್ಣ ಪುಟ್ಟ ರಾಜರು, ರಾಜವಂಶಗಳು, ಅಥವಾ ಇವರಿಗೆ ಸಂಬಂಧಪಟ್ಟ ಉಪರಾಜರು, ಮಂಡಳಿಕರು ಅಂತೀವಲ್ಲ, ಅವರೆಲ್ಲ. ಹೀಗಾಗಿ ಅವರು ಇವನ ಪ್ರಭುತ್ವವನ್ನು ಒಪ್ಕೊಂಡ್ರು. ನನ್ನ ಲೆಕ್ಕಾಚಾರ ಏನು ಅಂದರೆ, ಆ ಕಾಲದಲ್ಲಿ ರಾಮನ ಕೈಗೆ ಬಂದ ರಾಜ್ಯ ಇತ್ತಲ್ಲ, ದಶರಥ ಕೊಡಕ್ಕೆ ಬಂದಿದ್ದು, ಅದು ಇಡೀ ಭೂಮಂಡಲದ ರಾಜ್ಯ. ಇಟ್ಟಿದ್ರೆ ಇಡೀ ಭೂಮಂಡಲ, ಅವತ್ತಿನ ಭೂಮಂಡಲಕ್ಕೆ ರಾಮನೇ ರಾಜ್ಯ ಆಗ್ತಿದ್ದ. ಅವಾಗ ಏನಾಗಿರುತ್ತೆ, ಎಲ್ಲ ಕಡೆ ಇನ್ವಿಟೇಷನ್ ಹೋಗಿರುತ್ತೆ, ರಾಮನ ಪಟ್ಟಾಭಿಷೇಕ. ಇವನು ಇಲ್ಲ ನಮ್ಮ ತಾಯಿ, ನಮ್ಮ ತಂದೆ ಹೇಳಿದ್ದಾರೆ, ನಾನು ಕಾಡಿಗೆ ಹೋಗ್ತೀನಿ ಅಂದರೆ ಸೀದಾ ಶಾಕ್. ಜನ ಒಂದ್ಸತಿ ಬೆಚ್ಚಿ ಬಿದ್ದಿರ್ತಾರೆ, ಏನು ಒಂದು ಮಾತು ಕೊಟ್ಟಿದ್ದಕ್ಕೆ ಉಳಿಸ್ಕೊಳ್ಳೋಕ್ಕೆ ಅವ್ನು ಕಾಡಿಗೆ ಹೋಗ್ತಾನೆ. ಆ ಇಂಪ್ರೆಷನ್ ಏನು ಮಾಡ್ತು, ನಿಮ್ಗೆ ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು, ಜಗತ್ತಿನಾದ್ಯಂತ ರಾಮ ಹೋಗಿದ್ದು ಅವನ ಈ ನಡವಳಿಕೆಗೋಸ್ಕರ. ಅವನು ಒಂದು ಮಾತು ಕೊಟ್ಟ, ಆ ಮಾತನ್ನು ಈಡೇರಿಸ್ತೀನಿ. ಹೀಗಾಗಿ ಬೇರೆ 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 ಕಲ್ಚರ್ಗಳ ಮೂಲ ಪುರುಷರು ಇದಾರಲ್ಲ, 3 ಹಳೆಯ ರಾಜರುಗಳು, ಈಜಿಪ್ಟಲ್ಲಿ ತಗೊಂಡ್ರೆ ಕೈರೋಗಳು, ಅವ್ರ ಹಳೆಯ ರಾಜನ ಹೆಸರಲ್ಲಿ ರಾಮ ಅಂತ ಬರುತ್ತೆ. ಆಮೇಲೆ ಇಟಲಿನಲ್ಲಿ ನಿಮಗೆ ರಾಮನಿಗೆ ಸಂಬಂಧಪಟ್ಟಿರೋ ಶಾಸ್ತ್ರ ಸಿಕ್ಕತ್ತೆ ನಿಮಗೆ 1600 ವರ್ಷಗಳ. ಅಲ್ಲಿ ಕ್ರಿಶ್ಚಿಯಾನಿಟಿನೇ ಇರಲಿಲ್ಲ ಆ ಕಾಲದಲ್ಲಿ, 1600 ವರ್ಷಗಳ ಹಿಂದೆ. ಈ ರೀತಿಯಾಗಿ ಏನಂದ್ರೆ, ನೀವು ವಿಯೆಟ್ನಾಮಲ್ಲಿ ಇದ್ದಂಥವ್ರು, ರಾಯಭಾರಿಯಾಗಿ ಇದ್ದಂಥವ್ರು, ಆಮೇಲೆ ಬೇಕಾದಷ್ಟು ಜಗತ್ತಿನ ದೇಶಗಳನ್ನು ಸುತ್ತಿದ್ದೀರಾ ಅಥವಾ ಅಧ್ಯಯನ ಮಾಡಿದ್ದೀರಾ, ಅದ್ರ ಬಗ್ಗೆ ಎಲ್ಲ ಈ ವಿಚಾರವಾಗಿ ನೆಂಚೂರು ಬೆಳಕು ಚೆಲ್ಬೋದಾ? ರಾಮಾಯಣದ ಸಾಹಿತ್ಯದಲ್ಲಿ ರಾಮಾಯಣದ ಅಂಶಗಳಿರ್ಬೋದು, ಅಥವಾ ಸಂಸ್ಕೃತಿಯಲ್ಲಿ ರಾಮಾಯಣದ ಅಂಶಗಳಿರ್ಬೋದು, ಅಥವಾ ಈ ಜನಮಾನಸದಲ್ಲಿ ಸ್ಕಲ್ಪ್ಚರಲ್ಲಿ ಹೇಗೆ? ಈಗ ನೋಡಿ, ಇವಾಗ ನಿಮಗೆ ಈ ಥೈಲ್ಯಾಂಡು, ಕಂಬೋಡಿಯಾ, ವಿಯೆಟ್ನಾಮು, ಜಪಾನು, ಆಮೇಲೆ ಎಸ್ಪೆಷಲಿ ಇಂಡೋನೇಷಿಯಾ, ಅಲ್ಲೆಲ್ಲ ಕೂಡ, ಕೊರಿಯಾದಲ್ಲಿ ಕೂಡ ರಾಮಾಯಣದ ಪ್ರಭಾವ ಇದೆ. ಆಯಿತಾ? ಏಕೆಂದರೆ ಈ ಅಯೋಧ್ಯೆಗೆ ಸಂಬಂಧಪಟ್ಟ ರಾಜಕುಮಾರಿ ಅವಳು ಕೊರಿಯಾದ ರಾಜವಂಶಕ್ಕೆ ಮದುವೆ ಮಾಡಿಕೊಡಲ್ಪಡ್ತಾಳೆ. ಹೀಗಾಗಿ ಆ ವಂಶದವ್ರು ಬಂದು ಇಲ್ಲಿ ನಡ್ಕೊತಾರೆ.
ಹಾಗಾಗಿ ಅದು ಒಂದು ಬಹಳ ದೊಡ್ಡ ಕನೆಕ್ಷನ್ನು. ಮತ್ತು ರಾಮಾಯಣವನ್ನು ನಮ್ಮದು ಅಂದ್ಕೊಂಡು ಜಗತ್ತಿನ ಎಲ್ಲ ಭಾಗದ ಜನ ಅವ್ರವ್ರದೇ ರಾಮಾಯಣಗಳನ್ನು ಬರ್ಕೊಂಡಿದ್ದಾರೆ. ಈ ಥೈಲ್ಯಾಂಡಲ್ಲಿ ಅವ್ರದ್ದೇ ರಾಮಾಯಣ ಇದೆ, ಥೈ ರಾಮಾಯಣ ಇದೆ, ಇಂಡೋನೇಷ್ಯಾದ ರಾಮಾಯಣ ಇದೆ, ಇನ್ನೊಬ್ರದ್ದು ರಾಮಾಯಣ ಇದೆ, ವಿಯೆಟ್ನಾಂನಲ್ಲಿ ರಾಮನಿಗೆ ಸಂಬಂಧಪಟ್ಟ ಕೃತಿಗಳಿವೆ. ಮತ್ತು ಶಿಲ್ಪಕಲೆಗಳಲ್ಲಿ ರಾಮಾಯಣದ್ದಿದೆ. ಈಗ ಅದು ಲಂಕಾ ದಹನ ಇರ್ಬೋದು, ಅಥವಾ ರಾಮರಾವಣರ ಯುದ್ಧ ಇರ್ಬೋದು, ರಾಮ ಸಮುದ್ರವನ್ನು ಇದು ಕಟ್ಟುವಂಥ ಸೇತುವೆಯನ್ನು ಕಟ್ಟೋದಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ದೇವಾಲಯಗಳು ಇದೆ, ಶಿಲ್ಪಗಳು ಇದೆ. ನಾನು ವಿಯೆಟ್ನಾಂನಲ್ಲಿದ್ದಾಗ ನೋಡಿದ್ದು ಅಶೋಕವನದಲ್ಲಿ ಸೀತೆ, ಅದ್ರ ಬಗ್ಗೆ ಇದೆ. ಆಮೇಲೆ ಇವರು ವಾಲಿ ಮತ್ತು ಸುಗ್ರೀವರ ಕಾಳಗ, ಅದಕ್ಕೆ ಅಷ್ಟೇ ಅಲ್ಲ, ಅಲ್ಲಿಯ ಸಾಹಿತ್ಯ ಅಥವಾ ನಾಟಕ ಅಥವಾ ಥಿಯೇಟರ್ ಅಂತೀವಲ್ಲ, ನೃತ್ಯ ನಾಟಕ ರೂಪಕ, ಅಲ್ಲಿ ವರ್ಷಕ್ಕೊಂದ್ಸತಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಮಾಯಣವನ್ನು ಆಡುವಂಥದ್ದು ಥೈಲ್ಯಾಂಡಲ್ಲಿದೆ. ಆಮೇಲೆ ಇಂಡೋನೇಷ್ಯಾದಲ್ಲಿದೆ. ಆ ಟೀಮ್ಗಳು ಜಗತ್ತಿನಾದ್ಯಂತ ಬಂದವರು ಇದು ಮಾಡ್ತಾರೆ, ಅಲ್ಲಿ ಅವರು ಶೋಗಳನ್ನು ಕೊಡ್ತಾರೆ. ಅವರು ಹುಟ್ಟಿನಿಂದ ಅಥವಾ ನಂಬಿಕೆಯಿಂದ ಅವರು ಬೌದ್ಧರಾಗಿರ್ಬೋದು, ಅಥವಾ ಅವರು ಮುಸ್ಲಿಮ್ಸ್ ಆಗಿರ್ಬೋದು, ಅಥವಾ ವಿಯೆಟ್ನಾಮಿನ ಕಡೆ ಅವರು ಬೌದ್ಧರಾಗಿರ್ಬೋದು. ಆದರೆ ರಾಮಾಯಣ ಅವರಿಗೆ ಹೆರಿಟೇಜ್, ಅವ್ರಿಗದು ಕಲ್ಚರು. ಮನೆಯಲ್ಲಿ ಮಾಡುವ ಫೇತ್ ಬೇರೆ, ಅವರ ಕಲೆಯಲ್ಲಿ ಅದು ತೊಂದರೆ ಮಾಡಿಲ್ಲ. ಈ ಥರ ಜಗತ್ತಿನಾದ್ಯಂತ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ, ನೀವು ಹೇಳೋದನ್ನ ಕೇಳಿದ್ರೆ ಅವತ್ತಿಗೆ ಅಯೋಧ್ಯೆ ಇರ್ಬೋದು ಅಥವಾ ಕಾಶಿ ನಗರಕ್ಕೂ ಕೂಡ ಅಂಥದ್ದೇ ಒಂದು ವಿಶ್ವಾತ್ಮಕತೆ ಇದೆ ಅಂತ ಹೇಳುವಂಥದ್ದು. ಆವತ್ತಿನ ಭಾರತದ ಕೆಲವು ನಗರಗಳಿಗೆ ನೀವು ಹೇಳೋ ಹಾಗೆ ಒಂದು ಜಗದ್ವ್ಯಾಪಿತನ ಇತ್ತು ಅಂತ. ಇವತ್ತಿಗೂ ಕೂಡ ಅದು ಅದೇ ಸಂಸ್ಕೃತಿ ಹರ್ಕೊಂಡು ನಿರಂತರವಾಗಿ ಹರ್ಕೊಂಡು ಬಂದಿದೆ ಅಂದರೆ, ನಾವಿವತ್ತು ಆ ನಗರಗಳನ್ನು ಕೂಡ ಅಷ್ಟೇ ಸೆಲೆಬ್ರೇಟ್ ಮಾಡಬೇಕಲ್ವಾ? ನಾವು ಅದರ ಆ ಜಗದ್ವ್ಯಾಪಕತೆಯನ್ನು ಮತ್ತು ಅದರ ಸ್ಪಿರಿಚುವಲ್ ಎಸೆನ್ಸ್ ಮತ್ತು ಅದರ ಆದರ್ಶಗಳು, ಅಲ್ಲಿನ ಹೀರೋಗಳು, ರಾಮನಂಥ ಹೀರೋಗಳು ಕೊಟ್ಟಿರ್ತಕ್ಕಂಥ ಆದರ್ಶ, ಅದೆಲ್ಲ ಒಟ್ಟು ಸುಮ್ಮನೆ ಒಂದು ಧಾರ್ಮಿಕ ಮೂರ್ತಿಯಾಗಿ ಅಷ್ಟೇ ಅಲ್ವಾ ರಾಮಲಲ್ಲಾ ಅಂತಂದರೆ. ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ಹೈ ಮಾರಲ್. ಇದು ನಾವು ಏನು ಈ ದೇಶ ಕೊಟ್ಟಿದೆ ಪ್ರಪಂಚಕ್ಕೆ, ಅದು ಎಲ್ಲದರ ಒಟ್ಟು ಒಂದು ಒಳ್ಳೆ ಅತ್ಯದ್ಭುತವಾದ ಸಮಾಜ, ಅತ್ಯದ್ಭುತವಾದ ಆಡಳಿತ, ಅತ್ಯದ್ಭುತವಾದ ಎಕಾನಮಿ, ಇದು ಎಲ್ಲದರ ಮತ್ತು ಅತ್ಯದ್ಭುತವಾದ ಆಧ್ಯಾತ್ಮಿಕತೆ ಮತ್ತು ಮೌಲ್ಯಗಳು, ಇದೆಲ್ಲದರ ಒಂದು ಒಟ್ಟು ಸೆಲೆಬ್ರೇಷನ್ ಆಗಬೇಕಲ್ವಾ? ಇಲ್ಲ, ಖಂಡಿತ. ಈಗ ನೋಡಿ, ನಮ್ಮಲ್ಲಿ ಯಾವುದನ್ನ ಡೇಟೆಡ್ ಹಿಸ್ಟ್ರಿ ಅಂತಾರೆ ಮೌರ್ಯರು, ಗುಪ್ತರು, ಅವ್ರ ಕಾಲದಿಂದ ಕೂಡ ಮತ್ತೆ ಯಾವನೇ ರಾಜ ಬಂದ್ರೂ ಅವನು 2ನೇ ಚಂದ್ರಗುಪ್ತ ಇರ್ಬೋದು, ವಿಕ್ರಮಾದಿತ್ಯ ಇರ್ಬೋದು, ಆಮೇಲೆ ಬಂದಂಥ ಬೇರೆ ರಾಜರು ಮತ್ತೆ ಅಯೋಧ್ಯೆಯ ದೇವಸ್ಥಾನವನ್ನು ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಜೀರ್ಣೋದ್ಧಾರ ಮಾಡೋದು ಅಂದ್ರೆ ಏನು? ನನ್ನ ಪ್ರಕಾರ ಅವರು ಆ ರಾಮನ ಆದರ್ಶಗಳನ್ನು, ರಾಮಾಯಣದ ಆದರ್ಶಗಳನ್ನು ಮತ್ತೆ ಜೀವಿಸುವುದಕ್ಕೆ ಅವ್ರಿಗೊಂದು ಮಾದರಿ ಬೇಕು, ಅವ್ರಿಗೊಂದು ಸಂಕೇತ ಬೇಕು. ಅದಕ್ಕೊಂದು ಅರಮನೆನೋ ಒಂದು ದೇವಸ್ಥಾನನೋ ಅವರು ಕಟ್ತಾರೆ. ಅದ್ರ ಮೂಲಕ ಅವ್ರಿಗೆ ಅದು ನೋಡುವಾಗ ರಾಮ ನೆನಪಾಗಬೇಕು, ಆ ಜಾಗದ ಮಹಿಮೆ ಇದೆಯಲ್ಲ, ಅದ್ರ ಮೂಲಕ ಅವರಿಗೆ ಆ ಜಾಗ ನೆನಪಾಗಬೇಕು. ಹಾಗೆ ಅನೇಕ ರಾಜವಂಶಗಳು, ಸಣ್ಣ ಪುಟ್ಟ ರಾಜವಂಶಗಳು ಇದ್ವು, ಹಿಂದೂ ರಾಜವಂಶಗಳು. ಅವು ಈ ಯಾರು ಮೊಹಮ್ಮದ್ ಗೋರಿ, ಗಜ್ನಿ ಇತ್ಯಾದಿಗಳು ಬರೋಕ್ಕಿಂತ ಮುಂಚೆ ಕೂಡ ಬೇಕಾದಷ್ಟು ವರ್ಷ ಅಯೋಧ್ಯೆಯನ್ನು ನಾವು ಆಳಿದ್ವು. ಅಂದರೆ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವಾಗಿಂದ, ಕೃತಿಯುಗ ಸತ್ಯಯುಗದ ಕಾಲದಿಂದ ಅಥವಾ ತ್ರೇತಾಯುಗದ ಕಾಲದಿಂದ ಹಿಡಿದು 1528ನೇ ಇಸ್ವಿ ತನಕ ಸಾವಿರಾರು ವರ್ಷಗಳು ಆಗೋಗಿದೆ. ನಮ್ಮ ಲೆಕ್ಕಾಚಾರ ತಗೊಂಡ್ರೆ ಲಕ್ಷಾಂತರ ವರ್ಷಗಳಾಗೋಗಿದೆ. ಆಗ ಅಯೋಧ್ಯೆಯಲ್ಲಿ ಜನ ಬದುಕಿದ್ದಾರೆ. ಕೆಲವು ಕಾಲ ಅಯೋಧ್ಯೆಯಲ್ಲಿ ಜನವಸತಿ ಇಲ್ಲದೆ ಇರಬಹುದು ಅಂತಾರೆ. ವಾಪಸ್ಸು ಜನ ಇನ್ನೊಂದು ಕಾಲಘಟ್ಟದಲ್ಲಿ ಮತ್ತೆ ಬಂದು ಮತ್ತೆ ಅಲ್ಲಿ ರಾಜಧಾನಿಯನ್ನು ಕಟ್ಟಿ ಮತ್ತೆ ವಾಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಆರ್ಕಿಯಾಲಜಿ ಭಾಷೆಯಲ್ಲಿ ಹೇಳೋದಾದರೆ ನಿಮಗೆ ಅಗದಷ್ಟು ಅಯೋಧ್ಯೆ. ನಾವೀಗ ಅಗ್ದಿರೋದು ಸುಮ್ಮನೆ ಒಂದು 20 ಅಡಿ 50 ಅಡಿ ಅಗ್ದಿರ್ಬೋದು ಅಷ್ಟೇ. ಇವರು ನಿಜಕ್ಕೂ ಎಷ್ಟೆಷ್ಟು ಅಗಿಬೇಕು ರೂಲ್ಸ್ ಇರುತ್ತೆ, ಹಾಗೆ ಅಗಿಯಕ್ಕೆ ಬರಲ್ಲ. ಬಟ್ ಹೇಳಿದ್ದು ಲೇಯರ್ ಬೈ ಲೇಯರ್ ಬೇರೆ ಬೇರೆ ಹಿಂದೂ ರಾಜಮನೆತನಗಳು ಕಟ್ಟಿಸಿರುವ ದೇವಾಲಯ, ಅರಮನೆಗಳ ಸ್ಮಾರಕಗಳು ಅಲ್ಲಿ ಇದ್ದಿರಲೇಬೇಕು. ಸರ್, ಒಂದು ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಅಯೋಧ್ಯೆಯ ಮಟ್ಟಿಗೆ ನಾವು ಮಾತನಾಡೋದಾದರೆ ಇದು ಇಟ್ ಅಪ್ಲೈಸ್ ಟು ಮೋಸ್ಟ್ ಆಫ್ ದ ಹಿಂದೂ ಟೆಂಪಲ್ಸ್. ಅಯೋಧ್ಯೆಯ ಮಟ್ಟಿಗೆ ನಾವು ಮಾತನಾಡೋದಾದರೆ 1528 ನೀವೇನು ಬಾಬರ್ ವಿಚಾರ ಮಾತಾಡ್ತಾ ಇದ್ರಿ, ಅದಕ್ಕಿಂತ ಮುಂಚೆ ಯಾವತ್ತೂ ಕೂಡ ರಾಜರುಗಳ ದಾಳಿಯಿಂದಾಗಿ ಅಥವಾ ಮನುಷ್ಯರ ಪ್ರಯತ್ನದಿಂದಾಗಿ ದೇವಸ್ಥಾನಗಳು ಹಾಳಾದಾಗಲಿ ಒಡೆದಾಗಿ ಬಿದ್ದಿದ್ದಾಗಲಿ ಇಲ್ಲ. ಸಹಜವಾಗಿ ನೈಸರ್ಗಿಕವಾಗಿ ಏನಾದರೂ ವಿಪತ್ತುಗಳು ಬಂದಾಗ ಏನಾದರೂ ನಾಶ ಆಗಿರ್ಬೋದೇನೋ ಬಿಟ್ಟರೆ ಯಾವತ್ತೂ ಕೂಡ ಭಾರತೀಯ ಯಾವುದೇ ರಾಜರು ಈ ಎಷ್ಟೇ ಆಕ್ರಮಣ ಆಗಲಿ, ಅವರವ್ರ ನಡುವೆ ಎಷ್ಟೇ ಯುದ್ಧ ಆಗಲಿ, ದೇವಸ್ಥಾನವನ್ನು ಒಡೆಯುವಂಥದ್ದನ್ನು ರಾಮನನ್ನು ಎಲ್ಲ ರಾಜರು ಕೂಡ ಆದರ್ಶವಾಗಿ ತಗೊಂಡ್ರು ಅಂತ. ಆದರೆ 1528ಕ್ಕೆ ಬಂದಾಗ ಯಾಕೆ ಅಷ್ಟೊಂದು ಕ್ರೌರ್ಯ, ಯಾಕೆ ಬಾಬರ್ಗೆ ಅದನ್ನು ಅಷ್ಟು ನಾಶ
ಮಾಡಬೇಕಾಯ್ತು? ವೈ ಡಿಡ್ ಹಿ ಟಾರ್ಗೆಟ್ ಅಯೋಧ್ಯ? ಅಲ್ಲ, ಅದು ಮನೆಗಳಲ್ಲಿ ಎಲ್ಲ ಹೇಳ್ತಾರಲ್ವಾ, 7 ಮೋಕ್ಷ ಸಿಗುವಂಥ ಊರುಗಳು ಅಂತ ಒಂದು ಶ್ಲೋಕ ಹೇಳ್ತಾರೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಈ 7 ಊರುಗಳು, ಅಯೋಧ್ಯೆ, ಮಥುರಾ ಮತ್ತು ಉಜ್ಜಯಿನಿ, ಅವಂತಿ ಇತ್ಯಾದಿ ಊರುಗಳಿಗೆ ಹೋಗಿ ಬಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಾಡಿರೋ ಪಾಪಗಳು ಹೋಗುತ್ತೆ ಮತ್ತು ನಿಮಗೆ ಮುಕ್ತಿ ಸಿಗತ್ತೆ ಅಂತ. ಅನೇಕರು ಕಾಶಿಗೆ ಹೋಗಿ ಅವ್ರ ಜೀವನದಲ್ಲಿ ಕೊನೆಯ ವರ್ಷಗಳನ್ನು ಕಳೆದು ಅಲ್ಲೇ ದೇಹ ಬಿಡ್ತಾರೆ, ಅಲ್ಲೇ ಅವರ ಶವವನ್ನು ಸುಟ್ಟರೆ ಅವ್ರಿಗೆ ಇನ್ನು ಮತ್ತೆ ಮುಕ್ತಿ ಜೀವನ ಇಲ್ಲ ಅನ್ನುವ ನಂಬಿಕೆ ಇದೆ. ಮೋಕ್ಷದಾಯಕ ನಗರಗಳಾದ್ದರಿಂದ ಇದು ಬೇರೆಲ್ಲ ದೇವಾಲಯದ ನಗರಗಳಿಗಿಂತ ಭಾರತೀಯರಿಗೆ, ಹಿಂದೂಗಳಿಗೆ ಹೆಚ್ಚು ಅಟ್ಯಾಚ್ಮೆಂಟು, ಪಾವಿತ್ರತೆ ಇರುವಂಥ ಜಾಗ. ಈ ಪಾವಿತ್ರ ನಾಶ ಇದು ಅವರ ಉದ್ದೇಶ. ಇಷ್ಟು ಯಾರು ಬಾಬರ್ದು ಅಥವಾ ಗಜನಿ ಅಥವಾ ಘೋರಿ ಅಥವಾ ಆಮೇಲೆ ಬಂದ ಔರಂಗಜೇಬು, ಟಿಪ್ಪು ಸುಲ್ತಾನ, ಅವ್ರದ್ದು ಉದ್ದೇಶ ಏನಂದರೆ ಶ್ರದ್ಧಾಭಂಗ. ಅವ್ರಿಗೇನೋ ಒಂದು ಸುಂದರವಾದ ಕಟ್ಟಡ ಹೊಡಿಬೇಕು ಅಂತಲ್ಲ, ಅಥವಾ ಅವ್ರದ್ದೇನೋ ಒಂದು ಪ್ರಾರ್ಥನಾ ಸ್ಥಳವನ್ನು ಕಟ್ಕೋಬೇಕು ಅಂದರೆ ಪಕ್ಕದಲ್ಲೇ ಕಟ್ಕೋಬೋದು. ಈಗ ಉದಾಹರಣೆ ಇವನ ವಿಷಯದಲ್ಲೇ ಬಂದರೆ, ಅವನು ಬಾಬರ್ನ ಸೇನಾಪತಿ ಮೀರ್ ಬಾಕಿ ಹತ್ರ ಅವ್ನು ಯಾಕೆ ಹೇಳ್ತಾನೆ ಅಂದರೆ, ನಾನು ಕೂಡ ಒಂದು ಲೇಖನದಲ್ಲಿ ಬರೆದಿರಿ, ಅವನಿಗೊಬ್ಬ ಅಶಿಕಿ ಕಲಂದರ್ ಅಂತ ಒಬ್ಬ ಸೂಫಿ ಬರ್ತಾನೆ. ಸೂಫಿ ಬಂದು ಬಾಬರ್ನ ಭೇಟಿ ಮಾಡಿ ಅಲ್ಲಿ ಅಯೋಧ್ಯೆಯಲ್ಲಿ ಆ ದೇವಸ್ಥಾನ ಇರುತ್ತವಾಗ ಅದನ್ನು ತೋರಿಸ್ಬಿಟ್ಟು 10-11ನೇ ಶತಮಾನದಲ್ಲಿ ಕಟ್ಟಿಸಿ ದೇವಸ್ಥಾನ, ಈ ಜಾಗದಲ್ಲೇ ನಾನು ಪ್ರಾರ್ಥನೆ ಮಾಡಬೇಕು, ನಮಾಜ್ ಸಲ್ಲಿಸಬೇಕು ಅಂತ ಹೇಳ್ತಾನೆ. ಆವಾಗ ಬೇರೆ ರೈಟರ್ಸ್ ಬರೆದಿದ್ದಾರೆ, ಅದರಲ್ಲೂ ಬೇರೆ ಬೇರೆ ಅಭಿಪ್ರಾಯ ಇದೆ. ಒಬ್ಬ ಲೇಖಕ ಹೇಳ್ತಾನೆ, ಈ ಊರಿನಲ್ಲಿ ಬೇರೆ ಕಡೆ ಕಟ್ಟಿಸ್ಕೊಡ್ತೀವಿ ಬಿಡಿ ಅಂತ, ಬಾಬರ್ ಹೇಳ್ದ ಅಂತ. ಇಲ್ಲ ಇಲ್ಲೇ ಬೇಕು ಅಂತಾನೆ. ಸೂಫಿಗಳನ್ನು ನಾವು ಇವತ್ತು ತುಂಬ ಒಂದು ಸೌಮ್ಯವಾದ ರೂಪದಲ್ಲಿ ನೋಡೋಕ್ಕೂ ನಮಗೆ ಸಿಗುವ ಅಶಿಕಿ ಕಲ್ಲಂದರ್ನ ಈ ಒಂದು ಉಗ್ರ ಅಥವಾ ಒಂದು ಮತೀಯ ರೂಪಕ್ಕೂ ತುಂಬ ವ್ಯತ್ಯಾಸ. ಅಂದ್ರೆ ಅವ್ರಿಗೆ ಅಲ್ಲಿದ್ದ ಜನಗಳನ್ನೆಲ್ಲ ಮತಾಂತರಿಸಬೇಕು ಅನ್ನುವಂಥ ಉದ್ದೇಶ, ಒಳ ಉದ್ದೇಶಗಳು ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಇದನ್ನ ಒಡೆದ್ರೆ ಅವ್ರಿಗಿದ್ದೇನು, ಗೋವು, ಆಮೇಲೆ ನೀರು ಗಂಗೆ ಅಂದರೆ ಅದೇನೋ ಗಂಗಾ ನದಿ ಅಂತಲ್ಲ, ಊರಿನ ಬಾವಿ ಇದ್ರೆ ಆ ಬಾವಿಯನ್ನು ಹಾಳು ಮಾಡ್ಬಿಡೋದು. ಊರಿನ ಜನ ಸಹಜವಾಗಿ ಆ ನೀರು ಕುಡಿದ್ರೆ ಅವರು ಜಾತಿ ಕೆಟ್ಟರು ಅಥವಾ ಅವರು ಮತಾಂತರ ಆದರು ಅಂತ. ಮತ್ತು ಯಾರು ವೇದಗಳು, ಶಾಸ್ತ್ರ, ಪುರಾಣಗಳನ್ನು ಇಟ್ಕೊಂಡಿದ್ರು, ಬ್ರಾಹ್ಮಣರು, ಪಂಡಿತರು, ಇವ್ರನ್ನ ನಾಶ ಮಾಡಬೇಕು, ಅವರ ಹೆಣ್ಮಕ್ಳನ್ನ ಕೆಡಿಸ್ಬೇಕು ಮತ್ತು ಅವ್ರನ್ನ ಇವರ ಒಂದು ಜನಾನಕ್ಕೆ ಇದೆಲ್ಲವೂ ಕೂಡ ಇಸ್ಲಾಮಿಕ್ ಹಿಸ್ಟಾರಿಯನ್ಸ್ ಬರೆದಿರೋ ಪುಸ್ತಕಗಳಲ್ಲಿ ಬೇಕಾದಷ್ಟು ಬರುತ್ತೆ. ಎಲಿಯಟ್ ಆ್ಯಂಡ್ ಡೌಸನ್ನು ಬರೆದಿರೋದು, ಇನ್ನೂ ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಔರಂಗಜೇಬನ ಬರವಣಿಗೆಗಳಲ್ಲೂ ನಮಗೆ ಕಂಡು ಬರುತ್ತೆ, ಇವನ ಜಹಾಂಗೀರ್ನ ಬರವಣಿಗೆಗಳಲ್ಲೂ ಕಂಡು ಬರುತ್ತೆ. ಯಾಕೆ ಇತ್ತು ಅಂದರೆ, ಯಾವುದನ್ನು ನೀವು ಪಾಯಿಂಟ್ ಆಫ್ ರೆಫರೆನ್ಸ್ ಅಂತ ಒಂದು ಸಮಾಜದಲ್ಲಿ ತಗೊಳ್ತೀರಾ, ಆ ಪಾಯಿಂಟ್ ಆಫ್ ರೆಫರೆನ್ಸ್ಗಳನ್ನು ನಾಶ ಮಾಡೋದು. ನೀವು ಆಧಾರ ಸಂಕೇತಗಳು ಅಂತ ಯಾವ್ದು ಇಟ್ಕೊಂಡಿರೋ ಸಮಾಜ, ಇಡೀ ಸಂಸ್ಕೃತಿಗೆ, ಸಮಾಜಕ್ಕೆ ಅದು ಒಂಥರ ನಿಮ್ಗೊಂದು ಬಿಲ್ಡಿಂಗ್ ಅಲ್ಲಿ ನಿಮ್ಗೊಂದು ಸ್ವಿಚ್ ಬೋರ್ಡ್ ಇರುತ್ತೆ, ಮೇನ್ ಸ್ವಿಚ್ ಇರುತ್ತೆ, ಅದನ್ನ ನಾಶ ಮಾಡಿದ್ರೆ ಎಲ್ಲ ಕಡೆ ಕರೆಂಟ್ ಹೊಟ್ಟೋಗುತ್ತೆ. ಈ ಒಂದು ಕ್ರಮವನ್ನು ಅವರು ಕಂಡುಕೊಂಡ್ಬಿಟ್ಟು ಅದನ್ನು ನಾಶ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಅಲ್ಲಿ ನಾವು ಗುರುತಿಸ್ಬೇಕಾದ್ದೇನು ಅಂದರೆ, ನಾವು ಮೆಚ್ಕೊಳ್ಬೇಕು ಅಂತ ಹೇಳಲ್ಲ, ಅದೇ ಗುರುತಿಸ್ಬೇಕು. ಈ ರೀತಿಯ ಪಾಯಿಂಟ್ಗಳನ್ನು ಅವ್ರು ಗುರುತಿಸೋಕ್ಕಾಯಿತು. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರಿಗೆ. ಮುಂದೆ ಬಂದ ಬ್ರಿಟಿಷ್ನವ್ರಿಗೂ ಕೂಡ ಇವರ ಸಂಸ್ಕೃತ, ಇವರ ಜೀವಾಳ, ಇದನ್ನು ಹಾಳು ಮಾಡಿದ್ರೆ ಇವರ ಆತ್ಮವಿಶ್ವಾಸ ಹೋಗುತ್ತೆ. ನಮಗೆ ಅದನ್ನ ತಡೆಯೋದಕ್ಕಾಗಲಿಲ್ಲ. ಅವ್ರು ಗುರುತಿಸಿದ್ರು, ಅವ್ರು ಬಂದರು, ಅವ್ರು ದಾಳಿ ಮಾಡಿದ್ರು, ಅವ್ರು ನಾಶ ಮಾಡಿದ್ರು ಅಂತಂದರೆ ಹಿಂದೂ ಸಮಾಜ ಅಥವಾ ಭಾರತೀಯ ಸಮಾಜ, ನಾನು ಅದನ್ನು ಕೇವಲ ಇದು ಅಂತ ಕರೆಯೋದಿಲ್ಲ, ಹಲವು ನಂಬಿಕೆಗಳು, ಎಲ್ಲ ನಂಬಿಕೆಗಳನ್ನು ಗೌರವಿಸೋಣ. ಅವತ್ತಿನ ಭಾರತೀಯ ಸಮಾಜ ಅದನ್ನು ಕೌಂಟರ್ ಮಾಡಲಿಲ್ವಾ ಅಥವಾ ಪ್ರತಿರೋಧ ಎಷ್ಟರ ಮಟ್ಟಿಗಿತ್ತು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ನಾವು ಓದಿರೋ ಮೆಕ್ಯಾಲೆ ಎಜುಕೇಷನ್ ಸಿಸ್ಟಮಲ್ಲಿ ಕೌಂಟರ್ ಮಾಡಲಿಲ್ಲ, ಎಲ್ಲ ಸೋಲಿನ ಇತಿಹಾಸವೇ ಓದಿರೋದು. ಆದರೆ ಅವತ್ತು ನಿಜವಾಗ್ಲೂ ನಡೆದಿದ್ದೇನು? ಕೌಂಟರ್ ಮಾಡಿದ್ರ ಹೇಗಿತ್ತು? ಇಲ್ಲ, ಅವಾಗ ಕೌಂಟರ್ ಅವರು ಮಾಡಿದ್ರು. ಈ ಉದಾಹರಣೆಗೆ ಇವನು ನಾನೇನು ನಿಮಗೆ ಮೀರ್ ಬಾಕಿಗೆ ಸಂಬಂಧಪಟ್ಟಿದ್ದು ಹೇಳಿದೆ, ಅದನ್ನು ಮಾಡಬೇಕಾದ್ರೆ ತುಂಬ ದೊಡ್ಡ ಹೋರಾಟ ನಡೀತು. ಈ ಉದಾಹರಣೆಗೆ 1528 ಮಾರ್ಚ್ 8ನೇ ತಾರೀಕು ಈ ಯುದ್ಧ ಶುರುವಾಯಿತು ಅಯೋಧ್ಯೆಯಲ್ಲಿ, ಮೀರ್ ಬಾಕಿ ಮಾಡಿ. ಅವಾಗ ಹಿಂದೂಗಳು 7-8 ದಿವಸ ಸಂಘರ್ಷ ಮಾಡಿದ್ರು. ಅವಾಗ ಸತ್ತಂತ ಬಲಿದಾನ ಆದಂಥ ಹಿಂದೂಗಳ ಸಂಖ್ಯೆ, ಇದನ್ನ ಲಿಂಡನ್ ಅಂತ ಒಬ್ಬ ಇತಿಹಾಸಕಾರ ಹೇಳ್ತಾನೆ, ಅದು ಹಿಸ್ಟಾರಿಯನ್ ಹೇಳ್ತಾನೆ, ಅವನೇನು ಹೇಳ್ತಾನೆ, 1,74,000 ಜನ ಭಕ್ತರು ಹೋದರು ಅಂತ. ಆಮೇಲೆ ಮುಂದಿನ ಕಾಲದಲ್ಲಿ ಒಬ್ಬಳು ಇವಳು ರಾಣಿ ಅಥವಾ ರಾಜಕುಮಾರಿ 13,000 ಜನ ಮಹಿಳಾ ಸೈನ್ಯ ಕಟ್ತಾಳೆ, 13,000 ಜನನು ಆಹುತಿ ಆಗ್ತಾರೆ, ಇನ್ನೊಂದ್ಸತಿ ನಾಗಾ ಸಾಧುಗಳಾಗ್ತಾರೆ. ಹಾಗಾಗಿ ಈ ರೀತಿ 76 ಚಿಕ್ಕ ಹೋರಾಟ ಅಥವಾ ದೊಡ್ಡ ಹೋರಾಟ ನಡೀತು. ಮತ್ತು ಸಿಖ್ಖರು ಕೂಡ ಆ ದೇವಾಲಯದ ಮುಖ್ಯ ಭಾಗಕ್ಕೆ ಅವರು ಜಂಪ್ ಮಾಡಿ ಹೋಗಿ ಅಲ್ಲಿ ಅವರು ತಮ್ಮ ಧಾರ್ಮಿಕ ಹಕ್ಕನ್ನು ಸಾಧಿಸುವಂಥ ಇದನ್ನು ಮಾಡ್ತಾರೆ. ಇಲ್ಲಿ ಭಾಳ ಇಂಪಾರ್ಟೆಂಟ್. ಯಾಕೆ ಸಿಖ್ಖರು ಮಾಡ್ತಾರೆ ಅಂದರೆ,
ಇವತ್ತು ಸಿಖ್ಖರ ಒಂದು ಪ್ರತ್ಯೇಕತೆ ನಡೀತಾ ಇದೆ, ನಾವು ಖಲಿಸ್ತಾನ್ ಅಂತ ಹೇಳಬೇಕು. ಈ ಸಿಖ್ಖರು ಯಾರು ಅಂದರೆ, ನಮ್ಮ ಪ್ರಕಾರ ಅಂದರೆ ಧಾರ್ಮಿಕ ಚರಿತ್ರೆಯನ್ನು ಓದಿದವರಿಗೆ ಗೊತ್ತಾಗೋದು, ಹೇಗೆ ಶೈವರಲ್ಲಿ ಬೇರೆ ಬೇರೆ ಗುಂಪುಗಳಿದೆ, ತಮಿಳುನಾಡಿನ ಶೈವರಿದ್ದಾರೆ, ಕರ್ನಾಟಕದವರಿದ್ದಾರೆ, ಇನ್ಯಾವುದೋ ಉತ್ತರ ಭಾರತದವರಿದ್ದಾರೆ. ಅದರಲ್ಲಿ ವೇದ ಒಪ್ಪೋರು ಇರ್ಬೋದು, ಆಗಮ ಒಪ್ಪೋರು ಇರ್ಬೋದು. ವೇದ ಒಪ್ಪಿದ್ರೆ ವೈದಿಕರಾಗ್ತಾರೆ, ಆಗಮ ಒಪ್ಪೋರು ವೀರಶೈವರಾಗ್ತಾರೆ. ಆ ರೀತಿ ಅವರಲ್ಲಿ ವೈಷ್ಣವ ಪಂಥದ ಒಂದು ಧಾರೆ ಸಿಖ್ ಪರಂಪರೆ. ಏನೂ ಇಲ್ಲ, ಇಟ್ಸ್ ಎ ಫಾರ್ಮ್ ಆಫ್ ವೈಷ್ಣವಿಸಮ್. ಸಿಖ್ರು ಅಂದರೆ ಇನ್ನೇನೂ ಇಲ್ಲ. ಅವ್ರ ದೇವರುಗಳ, ಅವರ ಗುರುಗಳ ಹೆಸರುಗಳನ್ನು ನೋಡಿ, ಗುರು ಅಂಗದ, ಗುರು ಅರ್ಜುನ ದೇವ, ಆಮೇಲೆ ಗುರು ಗೋವಿಂದ ಸಿಂಹ, ಇವೆಲ್ಲ ವಿಷ್ಣು ಉವಾಚಗಳು. ಹಾಗಾಗಿ ಅವರಿಗೆ ರಾಮ ಅಥವಾ ಹರಿ ತುಂಬ ಪವಿತ್ರವಾದಂಥ ದೇವರು. ಅವರು ಅದರ ರಕ್ಷಣೆಗೋಸ್ಕರ ಸಿಖ್ರು ಹೋಗ್ತಾರೆ. ಇದಕ್ಕೆ ನಿಮ್ಗೆ ಇವತ್ತು ಕ್ರಾಸ್ ರೆಫರೆನ್ಸ್ ಎಲ್ಲಿ ಸಿಗೋದು ಅಂದರೆ, ಈ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ 33 ತಿಂಗಳ ಕಾಲ ಅಲ್ಲಿ ಸಿಖ್ರು ಇವಾಗ ಲಂಗರ್ ಹಾಕಿದ್ದಾರೆ. ಬಂದವರಿಗೆಲ್ಲ ಅವರು ಪ್ರಸಾದದ ಊಟವನ್ನು ಕೊಡ್ತಿದ್ದಾರೆ. ಅವ್ರಿಗೂ ಏನು ಸಂಬಂಧ? ಅಯೋಧ್ಯೆ ಎಲ್ಲಿದೆ, ಪಂಜಾಬ್ ಎಲ್ಲಿದೆ? ಯಾಕೆಂದ್ರೆ ಅವರ ಗುರುಗಳಲ್ಲಿ ಅನೇಕ ಗುರುಗಳು, ಗುರು ತೇಗ್ ಬಹದ್ದೂರ್ 9ನೇ ಗುರುಗಳು, ಆಮೇಲೆ ಮೊದಲನೇ ಗುರುಗಳಾದಂಥ ಇವರು ಗುರುನಾನಕರು, 10ನೇ ಗುರುಗಳಾದಂಥ ಗುರು ಗೋವಿಂದ ಸಿಂಹ, ಎಲ್ಲರೂ ಬಂದು ತಪಸ್ ಮಾಡಿ ಒಂದಷ್ಟು ಕಾಲ ಇದ್ದಂಥದ್ದು. ಬೌದ್ಧರಲ್ಲಿ ಬುದ್ಧ ಅನೇಕ ವರ್ಷಗಳು ವಾಸ ಮಾಡಿದ ಜಾಗ ಅಯೋಧ್ಯೆ. ಹೀಗಾಗಿ ಬೌದ್ಧರ ಸಾಹಿತ್ಯದಲ್ಲಿ ಅದಕ್ಕೆ ಸಾಕೇತ ಅಂತ ಕರೀತಾರೆ, ಅದಕ್ಕೆ ವೈಶಾಖ ಅಂತ ಕರೀತಾರೆ. ಒಬ್ಳಿದ್ಲು ವೈಶಾಖ ಅನ್ನೋಳು, ಅವಳಲ್ಲಿ ವಿಶಾಖ ಅನ್ನೋಳು ಇದ್ಲು. ಅವಳಿದ್ದು ದೊಡ್ಡ ಬೌದ್ಧ ಮಠಗಳನ್ನೆಲ್ಲ ಅವಳು ಕಟ್ಸ್ಕೊಟ್ಲು. ಅಲ್ಲಿ ಬುದ್ಧ ಇದು ಮಾಡಿದ್ದ, ತಪಸ್ ಮಾಡಿದ್ದ. ಹೀಗೆ ಭಾರತದ ಬೇರೆ ಬೇರೆ ಪರಂಪರೆಗಳವರಿಗೆ ಅದೊಂದು ನಂಬಿಕೆಯ ಒಂದು ಕೇಂದ್ರವಾಗಿದೆ. ವಿತೌಟ್ ಕಾನ್ಫ್ಲಿಕ್ಟ್, ಅದು ಭಾಳ ಇಂಪಾರ್ಟೆಂಟ್. ಉದಾಹರಣೆಗೆ ಹೇಳಿದ್ರು, ಅಲ್ಲಿ ಒಂದು ಬೌದ್ಧ ಬಸದಿ ಇತ್ತು ಅಥವಾ ಮಂದಿರ ಇದಿತ್ತು, ಅದನ್ನು ಒಡೆದು ಅದ್ರ ಮೇಲ್ಗಡೆ ಇವರು ರಾಮನ್ ಕಡೆ, ಹೀಗೆ ಇರ್ಫಾನ್ ಹಬೀಬ್ ಅವರು ಹೇಳಿದ್ರು ಕೋರ್ಟ್ ಮುಂದೆ. ಅದಕ್ಕೆ ಅವ್ರೇನು ಇದು ಕೊಡೋಕ್ಕಾಗಲಿಲ್ಲ, ಎವಿಡೆನ್ಸ್ ಕೊಡೋಕ್ಕಾಗಲ್ಲ. ಯಾಕೆಂದರೆ ಮುಂಚೆ ಆದರೆ ಹೇಳ್ಬೋದು ಹಂಗೆ ಮಾಡಿದ್ರು ಅಂತ. ಈಗ ಅಗದಿದ್ದಾರೆ, ಎಕ್ಸ್ಕವೇಷನ್ ಬಂದಿದೆ. ಎಕ್ಸ್ಕವೇಷನಲ್ಲಿ ನಿಮಗೆ ಯಾವುದೇ ಬೌದ್ಧ ಮಂದಿರದ ಕುರುಹುಗಳು ಅಯೋಧ್ಯೆಯ ಅಡಿಪಾಯದಲ್ಲಿ ಸಿಕ್ಕಿಲ್ಲ, ಜೈನ ಮಂದಿರದ ಅಡಿಪಾಯ ಇದು ಸಿಕ್ಕಿಲ್ಲ ನಿಮಗೆ. ಇದನ್ನು ನೋಡ್ಬೋದು ನಾವು. ಓಕೆ, ಹಾಗೆ ನೀವು ಹೇಳ್ತಾ ಇದ್ದಾಗ ನನಗೆ ಏನನ್ಸುತ್ತೆ ಅಂತಂದರೆ, ಒಟ್ಟು ಭಾರತೀಯ ಸನಾತನ ಸಂಸ್ಕೃತಿ ಸಿಕ್ಕಾಪಟ್ಟೆ ಅಕಮಡೇಟಿವ್. ಅಂದರೆ ನಿಮಗೆ ಕಾನ್ಫ್ಲಿಕ್ಟ್ ಇರಲಿಲ್ಲ ಅಂತಂದರೆ, ಅಂದರೆ ಅದು ಬೌದ್ಧರು ಅಂತ ಹೇಳೋ ಜನಗಳು ಮತ್ತು ಭಾರತೀಯರು ಅವತ್ತಿನ ಆ ಉಳಿದ ಜನಗಳ ನಡುವೆನೋ, ಅಥವಾ ಜೈನರು ಮತ್ತು ಉಳಿದ ಜನಗಳು ಶೈವರು ವೈಷ್ಣವರ ನಡುವೆನೋ, ಈಗ ಏನು ಇತಿಹಾಸದಲ್ಲಿ ಹೇಳ್ತಾ ಇದ್ರಲ್ಲ, ಇಷ್ಟು ದೊಡ್ಡ ಮಟ್ಟದ ಕಾನ್ಫ್ಲಿಕ್ಟ್ಸ್ ಇರಲಿಲ್ಲ ಅಂತ. ಇದ್ರೂ ಅಲ್ಪ ಸ್ವಲ್ಪ ಏನೋ ಒಂದು ಅಭಿಪ್ರಾಯ ಭೇದಗಳು ಹೇಗೆ ಎಲ್ಲರಲ್ಲೂ ಇರುತ್ತೋ ಆ ರೀತಿಯಲ್ಲಿ ಇದ್ದಿರಬಹುದು ಅನ್ನುವಂಥದ್ದು ಮನದಟ್ಟಾಗುತ್ತೆ. ಆದರೆ ಆ ಕಾನ್ಫ್ಲಿಕ್ಟನ್ನು ಸೃಷ್ಟಿ ಮಾಡೋ ಕೆಲಸ ಒಂದು ಕಡೆ ಇತಿಹಾಸಕಾರರಿಂದ ಬೌದ್ಧಿಕವಾಗಿ ನಡೆದಂಥದ್ದು. ಎರಡನೇದು, ನಿಜವಾಗ್ಲೂ ನೀವು 1528 ನಂತರದಲ್ಲಿ ಒಂದು ಕಾನ್ಫ್ಲಿಕ್ಟು ನಿರಂತರವಾಗಿ ಮೊನ್ನೆಯ ಸುಪ್ರೀಂ ಕೋರ್ಟ್ ತೀರ್ಪಿನವರೆಗೂ ನಡ್ಕೊಂಡು ಬಂತು. ಆ ಇಡೀ ಹೋರಾಟವನ್ನು ದೋ ಆರ್ ಕಲ್ಚರ್ ಇಸ್ ಸೋ ಅಕಮಡೇಟಿವ್, ಸ್ಟಿಲ್ ನಮ್ಮದೇ ನೆಲದಲ್ಲಿ ನಿಂತು ನಾವು ನಮ್ಮದೇ ರಾಮಲಲ್ಲಾನಿಗೋಸ್ಕರ ಸ್ವತಃ ರಾಮಲಲ್ಲಾ ಕೋರ್ಟಿಗೆ ಹೋಗಬೇಕಾಯ್ತು. ಆ ಇಡೀ ಹೋರಾಟವನ್ನು ನೀವು ಹೇಗೆ ನೋಡ್ತೀರಿ? ಎಷ್ಟೊಂದು ಪ್ರಾಣ ಬಲಿದಾನಗಳು, ತ್ಯಾಗ ಬಲಿದಾನಗಳು ನಡೆದವು. ಆ ಒಟ್ಟು ಹೋರಾಟವನ್ನು ನೀವು ಹೇಗೆ ನೋಡ್ತೀರಿ? ನೋಡಿ, ಈಗ ನನಗೆ ಹಲ್ಲು ನೋವಿದ್ರೆ ಈ ಥರ ಹೇಳ್ತೀನಿ, ಅದನ್ನು ಹಲ್ಲು ನೋವಿದ್ರೆ ನಾನು ಕಣ್ಣಿನ ಡಾಕ್ಟರ್ ಹತ್ರ ಹೋಗಲ್ಲ, ಅಥವಾ ನಾನು ಹೊಟ್ಟೆ ಡಾಕ್ಟರ್ ಹತ್ರ, ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಲ್ಲ. ಹಲ್ಲು ನೋವ್ತಿರುತ್ತೆ, ನಾನು ಹಲ್ಲಿನ ಡಾಕ್ಟರ್, ಡೆಂಟಿಸ್ಟ್ ಹತ್ರ ಹೋಗ್ತೀನಿ. ಡೆಂಟಿಸ್ಟ್ ಏನಾದ್ರು ರೆಫರ್ ಮಾಡಿದರೆ ಮತ್ತೆ ಬೇರೆ ಕಡೆ ಹೋಗ್ತೀನಿ. ಆ ಜಾಗದಲ್ಲಿ ಹಿಂದೂಗಳು ಹೇಳ್ತಾ ಇದ್ದಾರೆ, ನೀವು ಹೇಳುವಂಥ 3 ಗುಮ್ಮಟ ಹಿಂದೆ ಇತ್ತಲ್ಲ, ಆ ಜಾಗದಲ್ಲಿ ನಮ್ಮ ದೇವಸ್ಥಾನ ಇದೆಯಪ್ಪ, ನಾವು ಹೋರಾಟ ಮಾಡಿ. ಇದೆಲ್ಲ ಆದಮೇಲೆ ಸ್ವಾತಂತ್ರ್ಯ ಬಂತು. ಆವಾಗ ಮಾಡಬೇಕಾಗಿದ್ದು ಏನು ಅಂದರೆ, ಇಡೀ ಕೇಸನ್ನು ಆರ್ಕಿಯಾಲಜಿಯವ್ರನ್ನ ಕೇಳಿದ್ರಾಗಿತ್ತು. ಹಿಸ್ಟ್ರಿಗೂ ಆರ್ಕಿಯಾಲಜಿಗೂ ವ್ಯತ್ಯಾಸ ಇದೆ. ಹೇಗೆ ನೀವು ಸಿವಿಲ್ ಇಂಜಿನಿಯರು ಮತ್ತು ಆರ್ಕಿಟೆಕ್ಟ್ಗೂ ವ್ಯತ್ಯಾಸ ಇದೆಯೋ ಅಷ್ಟಲ್ಲ, ಇನ್ನೂ ಬಹಳ ಡೀಪ್ ಆಗಿ ವ್ಯತ್ಯಾಸ ಇದೆ. ಹಿಸ್ಟಾರಿಯನ್ ಏನು ಮಾಡ್ತಾರೆ, ಆವತ್ತಿಗೆ ಭಾರತದಲ್ಲಿ ಆರ್ಕಿಯಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಷ್ಟೊಂದು ತುಂಬ ಇತ್ತು. ನಾನು ಹೇಳ್ತೀನಿ ನೋಡಿ, 76-77ನೇ ಇಸ್ವಿನಲ್ಲಿ ಈಗಾಗಲೇ ಪುರಾತತ್ವ ಇಲಾಖೆಯವರು ತಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡು BB ಲಾಲ್ ಅವರು ಅಯೋಧ್ಯೆಗೆ ಹೋದರು. ಆ ಟೀಮ್ನಲ್ಲಿ ಆಮೇಲೆ ಪ್ರಸಿದ್ಧರಾದ KK ಮೊಹಮ್ಮದ್ ಇದ್ರು ಸ್ಟೂಡೆಂಟ್ ಆಗಿ. ಅವರ ಜಾಗ ನೋಡಿ ನಾನು ಏನೇನು ಗಮನಿಸಿದ್ದೀವಿ, 12 ಜನ ಸ್ಟೂಡೆಂಟ್ಸ್ ಹೋದಾಗ ನಾವು ಅದು ನೋಡಿದ್ದು ಧಾರ್ಮಿಕ ದೃಷ್ಟಿಯಿಂದಲ್ಲ. ಒಬ್ಬ ಆರ್ಕಿಯಾಲಜಿ ವಿದ್ಯಾರ್ಥಿ ಹೇಗೆ ನೋಡ್ಬೋದು ಹಾಗೆ ಅವತ್ತಿದ್ದಂತಹ
ಅರ್ಧ ಮಸೀದಿ ಅರ್ಧ ದೇವಾಲಯದ ಆ ಕಡೆ ನಾನು ಕೂಡ ನೋಡಿದ್ದೆ ಅದನ್ನು. ನಾನು ಅದು ಒಡೆಯೋಕ್ಕೆ ಮುಂಚೆ ನೋಡಿದ್ದೀನಿ. ನಾನು 92 ನವೆಂಬರಲ್ಲಿ ನೋಡಿದ್ದೀನಿ. ಅದನ್ನು ನೋಡಿದಾಗ ಒಳಗಡೆ ಅವ್ರಿಗೇನು ಹೇಳಿದ್ದಾರೆ ನೋಡಿ, ಇದು ಕಪ್ಪು ಬಸಾಲ್ಟ್ ಶಿಲೆಯಿಂದ ಮಾಡಿದೆ. 11-12ನೇ ಶತಮಾನದ ದೇವಾಲಯದ ವಾಸ್ತುಶಿಲ್ಪಕ್ಕಿದು ಹೋಲಿಕೆ ಬರುತ್ತೆ. ಆಮೇಲೆ ಇದು ಸುತ್ತ ದೇವಸ್ಥಾನದಲ್ಲಿರುವಂಥ ಕಮಲ ಮತ್ತೊಂದು ಮಗದೊಂದು ಸ್ವಲ್ಪ ಅಲ್ಲೇ ಕಾಣಿಸ್ತಾ ಇದೆ. ಆಮೇಲೆ ಒಡೆದೆಲ್ಲ ಕೆಳಕ್ಕೆ ಬಿದ್ಮೇಲೆ 14 ಕಲಶ ಕೆತ್ತನೆಯ ಕಪ್ಪು ಶಿಲಾಕಂಬಗಳು ಕಾಣಿಸ್ತು. ಅಂದರೆ ಆರ್ಕಿಯಾಲಜಿ ಅವರಿಗೆ ಹಿಸ್ಟಾರಿಯನ್ನು ಪುಸ್ತಕ ನೋಡ್ತಾರೆ, ಪ್ರಿಂಟ್ ಆಗಿರೋ ಮೆಟೀರಿಯಲ್ ನೋಡ್ತಾರೆ ಹಿಸ್ಟಾರಿಯನ್ನು. ಆರ್ಕಿಯಾಲಜಿಸ್ಟು ಕಣ್ಣೆಲ್ಲ ಇರೋದು ನೆಲದೊಳಗಡೆ, ಮಣ್ಣು ಒಳಗಡೆ ಏನು ಹುದುಗಿದೆ ಅಂತ. ಅವರು ಅದನ್ನು ಅಗದು ತೆಗೆದ್ರು. ನಿಮ್ಗೆ ಹೇಳಬೇಕು ಅಂದರೆ ಈ ಎಲ್ಲ 40 ವರ್ಷದ ಎಲ್ಲ ಕೋರ್ಟು ಕಟ್ಟಲೆ ಗಲಾಟೆ ಟೆನ್ಷನ್ಗಳ ನಡುವೆ ಆರ್ಕಿಯಾಲಜಿಯವರು 4 ಸತಿ ಸರ್ವೆ ಮಾಡಿದ್ದಾರೆ. 1 ಸತಿ ಅಲ್ಲ 2 ಸತಿ ಅಲ್ಲ. ಆದರೆ ಈ ಕೆಲವು ಹಿಸ್ಟಾರಿಯನ್ಸು, ಯಾರನ್ನ ನಾವು ವಾಮಪಂಥೀಯರು ಅಂತ ಕರಿತೀವಿ, ಎಡಪಂಥೀಯರು ಅಂತ, ಅವರಿಗೆ ಇದ್ದಂತಹ ಪೂರ್ವಾಗ್ರಹದ ಕಾರಣಕ್ಕೆ ಹಿಸ್ಟ್ರಿಗಿಂತಲೂ ಆರ್ಕಿಯಾಲಜಿಗಿಂತಲೂ ಹಿಸ್ಟ್ರಿಗೆ ಅವರು ಮಹತ್ವ ಕೊಟ್ಬಿಟ್ಟು, ಅಂದರೆ ಅವ್ರದ್ದೊಂದು ಅಭಿಪ್ರಾಯ ಅಲ್ಲಷ್ಟೇ. ಹಿಸ್ಟ್ರಿ ಅಂದರೆ ಏನು, ಇಟ್ ಈಸ್ ದ ಒಪಿನಿಯನ್ ಆಫ್ ದಿ ಹಿಸ್ಟಾರಿಯನ್ ಅಷ್ಟೇ, ನೀನೇನು ಭಾಳ ಇಲ್ಲ. ಇತಿಹಾಸಕಾರನ ಅಭಿಪ್ರಾಯಕ್ಕೆ ಇತಿಹಾಸ ಅಂತ ಹೆಸರು. ಅದಕ್ಕೆ ಅವ್ರು ಕೆಲವು ಸಾಕ್ಷಿ ಪುರಾವೆಗಳನ್ನು ಕೊಡಬೇಕು. ಆ ಸಾಕ್ಷಿ ಪುರಾವೆಗಳನ್ನೇ ಅವರು ತಗೊಳ್ಳಿಲ್ಲ. ಈ ಆರ್ಕಿಯಾಲಜಿಯವರ ವರದಿಗಳನ್ನೆಲ್ಲ ತರಿಸ್ಕೊಂಡ್ಬಿಟ್ಟು, ಹೇಗಿದ್ರು JNU ಪ್ರೊಫೆಸರ್ಗಳು ಅಲ್ಲೇ ಇದ್ದರು ಡೆಲ್ಲಿಲಿ, ಆರ್ಕಿಯಾಲಜಿ ಹೆಡ್ ಆಫೀಸು ಕೂಡ ಅಲ್ಲೇ ಇದೆ. ಅವರು ಅದನ್ನು ನೋಡಿಬಿಟ್ಟಿದ್ದರೆ ಮೇಲ್ಮಟ್ಟಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ಹೇಳೋದು ನೋಡಿದ್ರೆ ಇಂಟೆನ್ಷನಲಿ ರಾಜಕೀಯ ಕಾರಣಗಳಿಗೋಸ್ಕರನೋ ಇಂಟೆನ್ಷನಲಿ ಇಟ್ ವಾಸ್ ಕೆಪ್ಟ್ ಲೈಕ್ ದಟ್ ಅಂತ ಒಂದು. ಎರಡನೇದು, ಮುಸ್ಲಿಂ ಸೊಸೈಟಿ ಆ ಕಾಲದಲ್ಲಿ ಅವರಿಗೆ ವಿಶ್ವ ಹಿಂದೂ ಪರಿಷತ್ನವ್ರು ಹೇಳಿದ್ದು ನೋಡಿ, ಬಾಬರ್ ಏನು ನಿಮ್ಮ ಪ್ರವಾದಿ ಅಲ್ಲ, ಬಾಬರ್ ಏನು ನಿಮ್ಮ ಗುರು ಅಲ್ಲ, ನಿಮ್ಮ ಮತದ ಸ್ಥಾಪಕ ಅಲ್ಲ. ಬಾಬರ್ ಒಬ್ಬ ರಾಜ. ಅವನು ಭಾರತದ ಒಳಗಿದ್ನೋ ಹೊರಗಿಂದ ಬಂದೋ ಆಕ್ರಮಣಕಾರಿ, ಯಾರು ಬೇಕಾದ್ರೂ ಚರ್ಚೆ ಮಾಡ್ಬೋದು. ಬಟ್ ಹಿಸ್ಟ್ರಿ ಹೇಳೋದು ಹೊರಗಡೆಯಿಂದ ಬಂದ. ಹಾಗಾಗಿ ನಿಮಗಿದು ಒಂದಾನೊಂದು ಮಸೀದಿ, ನಮಗೆ ಇದು ದ ಟೆಂಪಲ್. ಯಾಕಂದ್ರೆ ರಾಮ ಇಲ್ಲೇ ಹುಟ್ಟಿದ್ದು ಅಂತ ನಾವು ನಂಬ್ತಿದೀವಪ್ಪ. ಅವಾಗಲೂ ಅದಕ್ಕೆ ಹೇಳಿದೆ, ರಾಮ ಇಲ್ಲೇ ಹುಟ್ಟಿದ್ದು ಅಂತ ನಮ್ಮ ಗತ ಹೇಳ್ತಾ ಇದೆ. ನಮ್ಮ ಹಿಸ್ಟ್ರಿ ಹೇಳುತ್ತೆ ಅಂದರೆ ನೀವು ತ್ರೇತಾಯುಗದ 1 ಲಕ್ಷ ವರ್ಷದ್ದೆಲ್ಲ ಪ್ರೂಫ್ ಕೊಡೋಕ್ಕಾಗಲ್ಲ ಅಲ್ವಾ. ನಮಗೆ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಇದೆ. ನಮ್ಮ ಕವಿಗಳು, ನಮ್ಮ ಸಂತರು, ಎಲ್ಲ ಭಕ್ತರು ಬಂದು ಅಲ್ಲಿ ತಪಸ್ಸು ಮಾಡಿದ್ದಾರೆ. ಹಾಗಾಗಿ ನಮಗಿದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಿಮಗೆ ಹೇಗೆ ನಿಮ್ಮ ಕಾಬಾ, ನಿಮ್ಮ ಮೆಕ್ಕಾ ಮದೀನನು, ಕ್ರೈಸ್ತರಿಗೆ ಹೇಗೆ ಜೆರುಸಲೇಮ್ ಅಥವಾ ಅವ್ರಿಗೆ ಇನ್ನೊಂದು ವ್ಯಾಟಿಕನ್ನು, ನಮಗೆ ಇದು ಆ ರೀತಿ ಇರೋದು. ಯಾಕೆಂದರೆ ಇಲ್ಲೇನು ಯೇಸು ಕ್ರಿಸ್ತ ಹುಟ್ಟಲಿಲ್ಲ, ಇಲ್ಲೇನು ಇನ್ನೊಬ್ರು ಹುಟ್ಟಲಿಲ್ಲ, ಅಥವಾ ರಾಮ ಹೋಗ್ಬಿಟ್ಟೇನು ಇನ್ನೊಂದು ಕಡೆ ಹುಟ್ಟಲಿಲ್ಲ, ಅವನು ಹುಟ್ಟಿದ್ದು ಇಲ್ಲೇ ಅಂತ ನಮ್ಮ ಪರಂಪರೆ ಹೇಳ್ತಾ ಇದೆ. ಹಾಗಾಗಿ ನಿಮಗೆ ನಾವು ಇದಕ್ಕಿಂತಲೂ ದೊಡ್ಡದಾಗಿರೋ ಒಂದು ಜಾಗ ಕೊಡ್ತೀವಿ. ಅವಾಗಲೇ ಹೇಳಿದ್ದು, ಅಲ್ಲಿ ನಮ್ಮ ಖರ್ಚಲ್ಲೇ, ನಾವು ಹಿಂದೂ ಸಮಾಜದ ಖರ್ಚಲ್ಲೇ ಕಟ್ಟಿಸ್ಕೊಡ್ತೀವಿ ಮಸೀದಿಯನ್ನು. ಮತ್ತು ಇದೇ ಕಟ್ಟಡ ಬೇಕು ಅಂತ ನಿಮಗಿದ್ರೆ ಅದನ್ನು ಸೈಂಟಿಫಿಕಲಿ ಅದನ್ನು ಕಟ್ ಮಾಡ್ಬೋದು. ಕಟ್ ಮಾಡಿ ಹಾಳು ಮಾಡಿದಂತೆ ತೊಗೊಂಡೋಗಿ ಹಾಗೆ ಇಟ್ಕೊಡ್ತೀವಿ. ಈ ಜಾಗ ಮಾತ್ರ ನಮಗೆ ಬೇಕು ಅಂತ ಬಹುಸಂಖ್ಯಾತರಾದ ಹಿಂದೂಗಳು ಸಂವಿಧಾನದ ಚೌಕಟ್ಟಲ್ಲಿ ಇವ್ರನ್ನ ಕೇಳಿದ್ರು. ಬಹುಶಃ ಮುಸ್ಲಿಂ ಸಮುದಾಯ ಒಪ್ಕೊಳ್ತಾ ಇತ್ತು. ಆ ಸಂದರ್ಭದಲ್ಲಿ ಅಶೋಕ್ ಸಿಂಘಲ್ ಮತ್ತು ಅವರು ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ನಡುವೆ ಮಾತುಕತೆ ನಡೆದು ಒಪ್ಪುವಂತೆ ಬಂದು 4 ಜನ ರಾಕ್ಷಸರಂತೆ ಇತಿಹಾಸಕಾರರು ಧುಮುಕಿದ್ರು, ಚರಿತ್ರಕಾರರು, ಹಿಸ್ಟಾರಿಯನ್. ಅವರು ಇವ್ರುಗಳೇನೆ, RS ಶರ್ಮಾ, ಇರ್ಫಾನ್ ಹಬೀಬು, ರಮೀಲಾ ಥಾಪರ್, ಇನ್ನೊಬ್ರು. ಅವರು ಇಲ್ಲ ಹಾಗೆಲ್ಲ ಇಲ್ಲ, ನಾವು ನಿಮಗೆಲ್ಲ ಪ್ರೂಫ್ ಕೊಡ್ತೀವಿ, ಇದು ನಿಮಗೆ ಸೇರಿದ ಜಾಗ ಮುಸ್ಲಿಮರಿಗೆ ಅಂತ ನಾವು ಪ್ರೂವ್ ಮಾಡ್ತೀವಿ ಅಂತ ಅವರು ಮಧ್ಯಪ್ರವೇಶ ಮಾಡಿದ್ರು. ಮತ್ತೆ ಇಲ್ಲಿ ಆರ್ಕಿಯಾಲಜಿನೇ ನಡೆದಿಲ್ಲ, ಇಲ್ಲಿ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯ ಮಾತುಗಳನ್ನೆಲ್ಲ ಅವರು ಹೇಳಿದ್ರು. ಇದು ಆದಾಗ ನಮಗೆ ಮತ್ತೆ ಕೋರ್ಟಿನ ಆದೇಶದ ಮೇರೆಗೆ ಆರ್ಕಿಯಾಲಜಿಯ ಸರ್ವೆಗಳು ನಡೀತು. ಇದು ನೀವು ನೋಡ್ಬೋದು ಕ್ಯಾಮ್ರಾದಲ್ಲಿ. ಆರ್ಕಿಯಾಲಜಿಯ ಈ ಸರ್ವೆನಲ್ಲಿ ನಿಮಗೆ ಇಲ್ಲಿ ಏನೇನು ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಅಯೋಧ್ಯೆಯಲ್ಲಿ ಸಿಕ್ಕಿರುವಂಥದ್ದು. ಇವೆಲ್ಲವೂ ಒಂದು ಮಸೀದಿಯಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಇದು. ಹಾಗಾಗಿ ನಾವು ಇಲ್ಲಿ ನೋಡಬೇಕಾಗಿದ್ದೇನು ಅಂದರೆ, ಇತಿಹಾಸಕಾರರ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕಾ, ಆರ್ಕಿಯಾಲಜಿಸ್ಟ್ಗಳು ಕಣ್ಣಿಗೆ ಕಾಣುವಂತೆ ಕೊಡ್ತಾ ಇರುವಂಥ ಸಾಕ್ಷಿಗಳಿಂದ ಕೋರ್ಟ್ ಒಪ್ಕೊಳ್ಳೋದು ಸಾಕ್ಷಿನ. ಹೀಗಾಗಿ ಇದು ಯಾವಾಗ ಕೋರ್ಟಿನ ಮುಂದೆ ಹೋಯಿತೋ, ಕೋರ್ಟು 1000 ವರ್ಷಗಳ ಹಿಂದೆ ಇದ್ದ ರಾಮ ಇದನ್ನೆಲ್ಲ ನಾವೇನು ಹೇಳೋಕ್ಕಾಗಲ್ಲ, ಇದೊಂದು ನಂಬಿಕೆ ಪ್ರಶ್ನೆ. ಬಟ್
ರಾಷ್ಟ್ರಪತಿಗಳು ಇತ್ಯಾದಿಯವರ ಆ ಕಾನೂನಾತ್ಮಕವಾದ ಹೋರಾಟ ಸಾಮಾನ್ಯದ್ದೇನೂ ಆಗಿರಲಿಲ್ಲ. ಹೌದು, ಭಾರತ ಕಂಡಿರ್ತಕ್ಕಂಥ ಅತ್ಯಂತ ಪ್ರಮುಖ ಅತಿ ದೊಡ್ಡ ಕಾನೂನಾತ್ಮಕ ಹೋರಾಟದಲ್ಲಿ ಅದು ಅದೇನೆ ಅಲ್ಲ. ಇದೇನಂದ್ರೆ ಕಾನೂನಿನ ಇದೊಂಥರ ಭೂತೈನ್ ಮಗ ಇವು ಪಿಕ್ಚರ್ ಇದ್ದಂಗೆ. ಈ ಕೋರ್ಟ್ಗೆ ಹೋಗ್ದೇನೆ ಅವರಿಬ್ರು ಮಾತಾಡ್ಕೊಂಡು ಸೆಟ್ಲ್ ಮಾಡ್ಕೋಬೋದಾಗಿತ್ತು ಅಲ್ವಾ? ಯಾಕಂದ್ರೆ ಅವ್ರಿಗೆ ಅದೊಂದು ಲ್ಯಾಂಡ್ ಡಿಸ್ಪ್ಯೂಟು, ನಮ್ಗೆ ಇದೊಂದು ನಂಬಿಕೆಯ ವಿಷಯ. ಅದನ್ನ ಅಲ್ಲೇ ಮುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಇವಾಗ ಕೊನೆಗೆ ಏನು ಹೇಳ್ತು ಕೋರ್ಟ್, ಇವಾಗ ಕೊನೆಗೆ ಏನು ಹೇಳ್ತು, ನಿಮ್ಗೆ ಅಲ್ಲೊಂದು ದೊಡ್ಡದಾಗಿರೋ ಜಾಗ ಕೊಡ್ತೀವಿ, ಅಲ್ಲಿ ನೀವು ಕಟ್ಕೊಳ್ಳಿ ಅಂತ ಆಯ್ತು. ಇದೇ ಜಾಗದಲ್ಲಿ ಇವರು ದೇವಸ್ಥಾನ ಕಟ್ತಾರೆ. ಅದೊಂದು ಜೊತೆಗೆ ನರೇಂದ್ರ ಮೋದಿ ಅವರು ಬಂದು ಪ್ರಾಣ ಪ್ರತಿಷ್ಠೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮನಾಥದ ಉದಾಹರಣೆಯನ್ನು ನಾವು ನೋಡೋದಾದ್ರೆ, ಆವತ್ತು ನೆಹರು ಅವರು ರಾಜೇಂದ್ರ ಪ್ರಸಾದ್ ಅವರು ಹೋಗೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಇತ್ತು. ಅದೇ ನೆರೆಟಿವ್ ಮುಂದೆ ರಾಜಕಾರಣಿಗಳು ಪ್ರಾಣ ಪ್ರತಿಷ್ಠೆ ಅಂತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬಾರ್ದು ಅನ್ನುವಂಥ ಒಂದಷ್ಟು ನೆರೆಟಿವ್ಸ್ ಬಂತು. ಸೊ ಈಗ ಕೆಲವು ವರ್ಗದ ಜನಗಳಿಂದ ಅದಕ್ಕೆ ಕಟು ಟೀಕೆಯೂ ಕೂಡ ವ್ಯಕ್ತ ಆಯಿತು. ಮೋದಿಯವರು ಪೊಲಿಟಿಕಲ್ ಅಡ್ವಾಂಟೇಜ್ ತೊಗೊಳಕ್ಕೆ ಇದನ್ನೆಲ್ಲ ಮಾಡಿಬಿಟ್ರು ಅಂತ. ಆದರೆ ನಮ್ಮದರಲ್ಲಿ ನೀವು ಗತ ಅಂತ ಏನು ಹೇಳ್ತೀರಾ, ಇದರಲ್ಲಿ ಯಾರು ರಾಜ್ಯವನ್ನು ನೋಡ್ಕೊಳ್ತಾ ಇರ್ತಾರೋ, ರಾಜನೋ ಅಥವಾ ಯಾರು ನಾಯಕತ್ವ ವಹಿಸುತ್ತಾರೋ ಅವ್ರು ಬಂದು ದೇವಸ್ಥಾನ ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು ಬಹಳ ಸಹಜವಾದ ಘಟನೆ. ಸೊ ಆ ದೃಷ್ಟಿಕೋನದಿಂದ, ರಾಜಕೀಯ ದೃಷ್ಟಿಕೋನದಿಂದ ಈ ಘಟನೆನ ಹೇಗೆ ನೋಡ್ತೀರಾ? ಅಲ್ಲ ಅಷ್ಟೇ, ಈಗ ಯಾರು ರಾಮನ ಆದರ್ಶವನ್ನು ಒಪ್ಕೊಂಡಿದ್ರೋ ಅವ್ರು ಇದನ್ನು ಮಾಡ್ತಾ ಇದ್ದಾರೆ. ನೆಹರು ಅವರಾಗಲಿ ಅಥವಾ ಆಮೇಲೆ ಬಂದವರಾಗಲಿ ಇವಾಗ ಇರೋರಾಗಲಿ ಆದರ್ಶವನ್ನು ಒಪ್ಕೊಂಡಿಲ್ಲ. ಅವ್ರು ಬಾಯ್ಕಾಟೆ ಮಾಡಿದ್ರು. ಉಳಿದ ಅನೇಕ ಪಕ್ಷಗಳು ನಾವು ಇದಕ್ಕೆ ಬರಲ್ಲ ಅಂದರು. ಅದೇನಂದರೆ ಲಾಸ್ ಈಸ್ ಯುವರ್ಸ್ ಅಂತ ಬರದೇ ಹೋದರೆ ನಿಮಗೆ ನಷ್ಟವೇ ಹೊರತು ರಾಮನಿಗೆ ಅಥವಾ ರಾಮ ಭಕ್ತರಿಗೆ ಏನು ನಷ್ಟ ಇಲ್ಲ. ಇದನ್ನು ನಾವು ನೋಡಿದಾಗ ರಾಜಕೀಯವಾಗಿ ಇದನ್ನು ಹ್ಯಾಂಡಲ್ ಮಾಡಿರೋ ರೀತಿ ತುಂಬ ಸರಿ ಇದೆ. ನೀವು ಹೇಳಿದಂತೆ ಯಾರು ಈಗ ಯಾವ ಗುಂಪು ಅಥವಾ ಪಕ್ಷ BJPಯವರು ಒಂದು 30 ವರ್ಷದಿಂದ ಹೇಳ್ಕೊಂಡ್ಬಂದಿದ್ರು ನಾವು ಮಂದಿರ ಅಲ್ಲೇ ಕಟ್ತೀವಿ ಅಂತ. ಅದಕ್ಕೆ ತಮಾಷೆ ಮಾಡ್ತಿದ್ರು, ಮಂದಿರ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಅಂತ ಎಲ್ಲ ಇತ್ತು. ಇವಾಗ ಅದಾಯ್ತಲ್ಲ, ಅವ್ರನ್ನ ವ್ಯಂಗ್ಯ ಮಾಡ್ತಾ ಇದ್ರು. ಇವಾಗ ಅವರು ಹೇಳಿದ ಮಾತು ಉಳಿಸ್ಕೊಂಡ್ರು. ಅದು ಸಂಘ ಪರಿವಾರದವ್ರು ಇರ್ಬೋದು. ರಾಮನ ಒಂದು ಬಹಳ ಮುಖ್ಯವಾದ ಲಕ್ಷಣ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು. ಅದನ್ನು ಇವರು ಮಾಡಿದ್ರು. ಉಳಿದವ್ರು ಯಾರು ಏನು ಹೇಳ್ತಿದ್ದಾರೆ ಇದರಲ್ಲ ಅದು ತಪ್ಪುಗಳಿದೆ, ಪ್ರಾಣ ಪ್ರತಿಷ್ಠಾಪನೆ, ಅದು ಡೇಟ್ ಸರಿ ಇಲ್ಲ, ಮುಹೂರ್ತ ಸರಿ. ಕಾಶಿಲಿ ಹೋಗಿ ಕಟ್ಟಿ, ನೀವೀಗ ಹೋರಾಟ ಮಾಡಿ, ನೀವು ಮಥುರಾದಲ್ಲಿ ಕಟ್ಟಿ, ಇನ್ನೊಂದು ಬೇರೆ ಕಡೆಗಳಲ್ಲಿ ಕಟ್ಟಿ, ಅದಕ್ಕೆ ಅವಕಾಶ. ಇಲ್ಲಿ ನನಗನ್ಸಿದ್ದೇನೆಂದರೆ, ಒಂದು ವ್ಯಾಜ್ಯ ಬಂದಾಗ ಭಾರತೀಯ ಮನಸ್ಸು ಒಂದು ವ್ಯಾಜ್ಯವನ್ನು ಹೆಂಗೆ ಪರಿಹಾರ ಮಾಡ್ಕೊಳ್ಳುತ್ತೆ. ಆದರೆ ಸರಿ ನೀವು ಹೇಳಿದ್ದು ಬಹಳ ವಿಶಿಷ್ಟವಾದ ಒಂದು ಫಿಲಾಸಫಿಕಲ್ ರೂಟ್ ಅಂತಾನೆ ಹೇಳ್ಬೋದೇನೋ. ಅದನ್ನು ತಗೊಂಡು ನಾವು ಇದನ್ನು ನಿಜವಾಗ್ಲೂ ರಾಮನ ದಾರಿಯಲ್ಲಿ ನಡೆದು, ನ್ಯಾಯದ ದಾರಿಯಲ್ಲಿ ನಡೆದು ಇದನ್ನು ಸಾಕಾರಗೊಳಿಸ್ಕೊಂಡಿದ್ದೇವೆ. ಆದರೆ ಇಟ್ ಟುಕ್ ಅ ವೆರಿ ಲಾಂಗ್ ಟೈಮ್. ಇಷ್ಟೊಂದು ಬೇಕಾಗಿತ್ತಾ? ಏನು ಮಾಡ್ಬೋದಾಗಿತ್ತು? ಇಲ್ಲ, ಇದಕ್ಕೆ ಕಾರಣ ಏನು ಗೊತ್ತಾ? ಸೆಕ್ಯುಲರಿಸಮ್ನ ಭೂತ. ಈ ನಮ್ಮ 50ನೇ ಇಸ್ವಿಯಿಂದ ಸೆಕ್ಯುಲರಿಸಮ್ ಅವಾಗ ಇರಲಿಲ್ಲ. ಆಮೇಲೆ ಅದರದ್ದು ಕಾನ್ಸೆಪ್ಟು ಈ ನೆಹರು ಕಾಲದಲ್ಲಿ ಮತ್ತು ಬೇರೆಯವ್ರ ಕಾಲದಲ್ಲಿ ಬಂದಾಗ ರಿಲಿಜನ್ನು ಅಥವಾ ಒಂದು ನಂಬಿಕೆಯ ಬಗ್ಗೆ ನಾವು ಏನಾದ್ರು ಮಾತಾಡಿಬಿಟ್ರೆ ಅದೊಂದು ಅಪರಾಧ, ಅದೊಂದು ಭಾಳ ಒಂದು ದೂರ ಮಾಡಿ ಇಡಬೇಕಾದಂಥ ವಿಷಯ ಅನ್ನುವ ರೀತಿಯಲ್ಲಿ ಬಂತು. ಆದರೆ ಹಾಗಂತ ಎಲ್ಲ ರಿಲಿಜನ್ಗಳು ಎಲ್ಲ ನಂಬಿಕೆಗಳಿಂದಲೂ ನಾವು ತಟಸ್ಥವಾಗಿರ್ತೀವಿ ಎಂದಿದ್ರೆ ಯುರೋಪಿನ ರೀತಿಯಲ್ಲಿ ಅಥವಾ ಒಂದು ಮಟ್ಟಕ್ಕಾದರೂ ಪೂರ್ತಿ ಅಲ್ಲದೆ ಒಂದು ಮಟ್ಟಕ್ಕೆ ಆ ರೀತಿ ಆಡಳಿತವನ್ನು ಕೊಡ್ಬೋದಾಗಿತ್ತು. ಉದಾಹರಣೆಗೆ ನೋಡಿ, ಬಾಬ್ರಿ ಮಸ್ಜಿದ್ದು ಅಥವಾ ಇದು ರಾಮ ಜನ್ಮಭೂಮಿ ಅಲ್ಲಿ ಬಿದ್ದಾಗ ಜಾಗ ನಾನೇ ಟಿವಿಯಲ್ಲಿ ನೋಡಿದ್ದೆ. ಅವಾಗ ಲಾಲು ಪ್ರಸಾದ್ ಯಾದವ್ ಅವರು MP, ಅವರೇನು ಹೇಳಿದ್ರು, ಸೆಕ್ಯುಲರಿಸಮ್ ಕಾ ಢಾಂಚಾ ಗಿರ್ಗಯ ಅಂದರು. ಒಂದು ಮಸೀದಿಯ ಗುಂಬಸ್ ಬಿದ್ದರೆ ಸೆಕ್ಯುಲರಿಸಮ್ನ ಸಂಕೇತವೇ ಉರುಳಿ ಬಿತ್ತು ಅಂತ. ನಿಮಗೆ ಹಿಂದೂಗಳದ್ದೇ ಆಗಲಿ ಮುಸ್ಲಿಮರದ್ದೇ ಆಗಲಿ ಅವರ ಧಾರ್ಮಿಕ ಸಂಕೇತ ಸೆಕ್ಯುಲರಿಸಮ್ನ ಸಂಕೇತ ಹೇಗಾಗುತ್ತೆ? ಇದು ಫೂಲಿಸ್ಟ್ ಸ್ಟೇಟ್ಮೆಂಟ್. ಇದನ್ನೇ ಮುಂದುವರಿಸ್ಕೊಂಡು ಬಂದರು. ಇಂಡಿಯಾ ಟುಡೇ ಇತ್ಯಾದಿ ಪತ್ರಿಕೆಗಳು ಅವಾಗ ಬರೆದಿದ್ದು ಏನಂದರೆ ಸೆಕ್ಯುಲರಿಸಮ್ ವಾಸ್ ಡೆಮಾಲಿಷ್ಡ್ ಅಂತ, ನಾಟ್ ದಿ ಗುಂಬಸ್. ಈ ಥರದ್ದೆಲ್ಲ ಕೊಟ್ಟರು. ಆಮೇಲೆ ಒಂದು ಹೊಸ ದಾರಿ ಕಂಡ್ಕೊಳ್ತೀರಿ. ಅಂದರೆ ನಾನು ಹೇಳಿದ್ದು, ಇದರ ನಡುವೆ ಲೆಫ್ಟಿಸ್ಟ್ಗಳು ಮಾಡಿದಂತಹ ಅವರಿಗೆ ಸಂಬಂಧಪಡದೇ ಇರೋ ವಿಷಯಕ್ಕೆ ಮೂಗು ಹಾಕಿದ್ದು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟನ್ನು ಅವಾಯ್ಡ್ ಮಾಡಿದ್ದು, ಕೋರ್ಟು ಸಹಜವಾಗಿ ಡಿಲೇಗಳನ್ನು ಮಾಡಿದ್ದು, ಅಥವಾ ಅದರ ವ್ಯಾಜ್ಯ ಡಿಲೇ ಅಂದರೆ ಅದು ನಡೆಯುತ್ತೆ, ಕೋರ್ಟ್ಗೆ ಹೋದ್ಮೇಲೆ ಒಂದು ಕೇಸ್ ನಡೆಯುತ್ತೆ. ಆಮೇಲೆ ಪೊಲಿಟಿಕಲ್ ಪಾರ್ಟೀಸ್ಗೆ ಮೈ ಮೇಲೆ ಸೆಕ್ಯುಲರಿಸಮ್ ಆವಾಹನೆ ಆಗಿದ್ದರಿಂದ ಈ ವಿಷಯನ ಹೆಂಗೆ ಬಿಡಿಸ್ಬೇಕು ಸರ್ ಇದು ಗೊತ್ತಾಗಲಿಲ್ಲ ಅವರಿಗೆ. ಒಟ್ಟು ನೀವು ಹೇಳ್ದಂಗೆ ಎಡಪಂಥ ಬಲಪಂಥ ಇದೆಲ್ಲದರ ನಡುವೆ
ರಾಮ ಟುಡೇ ಹ್ಯಾಸ್ ಟೇಕನ್ ದ ಸೆಂಟರ್ ಪ್ಲೇಸ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಇದೇ ನಡುಪಂಥ, ಇದೇ ಸಹಜವಾದ ಎಲ್ಲರಿಗೂ ಅಪ್ಲೈ ಆಗಿದ್ದಂಥ ಈ ದೇಶದ ಸತ್ವ ಆಗಿರುವಂಥ ಒಂದು ಪಂಥ. ಎಲ್ಲ ಜನಸಾಮಾನ್ಯರು, ಕೋಟಿ ಕೋಟಿ ಜನಸಾಮಾನ್ಯರೋದು ರೈಟ್ ಟು ಲೆಫ್ಟ್ ಯೋಚನೆನೇ ಮಾಡದೆ ಅವರು ರಾಮ ನಮ್ಮ ದೇವರು ಅಂತ ಕೈ ಮುಗಿದು ಒಪ್ಕೊಂಡಿರುವಂಥ ಒಂದು ವಿಚಾರ ಇದು. ಆದರೆ ಇದು ನೀವು ಹೇಳಿದಾಗೆ ರೈಟ್ ಟು ಲೆಫ್ಟ್ಗಳಲ್ಲಿ ಸಿಕ್ಕಾಕ್ಕೊಂಡು ಎಲ್ಲೋ ಒಂದು ಕಡೆ ಇಷ್ಟು ಕಾಲ ತಳ್ಳು ಹಾಗೆ ಆಯ್ತಾ ಅಂತ. ಈಗ ನನ್ನ ಕನ್ಸರ್ನ್ ಇರೋದು, ನನ್ನ ಪ್ರಶ್ನೆಯ ಕಾಳಜಿ ಏನಂತಂದರೆ, ಈಗ ಇನ್ನೂ ಅನೇಕ ಜಾಗಗಳು ಇದೇ ರೀತಿಯಲ್ಲಿ, ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ಇದೇ ರೀತಿಯಲ್ಲಿ ಇದೆ ಅಂತ. ಅದನ್ನು ಜನ ಮತ್ತೆ ಅದನ್ನು ಕೇವಲ ರಾಜಕೀಯವಾಗಿ ನೋಡಬೇಕಾ, ಅಥವಾ ಈಗ ಒಂದು ಪಾರ್ಟಿ ಪಕ್ಷ ಅಲ್ಲದೇ ಇದ್ರೂ ಈ ಥರದೊಂದು ಪುನರುತ್ಥಾನ ಆಗಬಾರ್ದೆ? ರಾಜಕೀಯ ಅಲ್ಲದೇ ಇದ್ರೂ ಜನಮಾನಸಕ್ಕೋಸ್ಕರ ಹಿಂದೆ ಏನು ಅನ್ಯಾಯ ನಡೆದಿತ್ತೋ ನಮ್ಮ ಈ ಜನಮಾನಸದ ಮೇಲೆ, ನಮ್ಮ ಭಕ್ತಿ, ಶ್ರದ್ಧೆ, ನಂಬಿಕೆ, ಆಚರಣೆಗಳ ಮೇಲೆ, ಅದರ ಪುನರುತ್ಥಾನ ಈಗ ಆಗಬಾರ್ದೆ? ಹಾಗಾದರೆ ಅದನ್ನು ಜನ ಸಮುದಾಯದ ಪುನರುತ್ಥಾನ, ನಾಗರಿಕತೆಯ ಪುನರುತ್ಥಾನ ಅಂತ ಮುಂದೆ ನಮಗೆ ಮಥುರಾವನ್ನಾಗಲಿ ಕಾಶಿಯನ್ನಾಗಲಿ ನೋಡೋದಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಆಗತ್ತೆ. ಏನು ಗೊತ್ತಾ, ಈ ಏನು ಅಂದರೆ, ಸುಮ್ಮನೆ ತಮಾಷೆಗೆ ಹೇಳಿದರೆ ಸರ್ಕಾರದ ಸವಾಸ ಅಂದರೆ ಮನೆ ಮಂದಿ ಎಲ್ಲ ಉಪವಾಸ ಅಂತ. ಅಂದರೆ ನೀವು ಒಂದು ಸರ್ತಿ ಸರ್ಕಾರಿ ವ್ಯವಸ್ಥೆ ಅಂದರೆ ವಿತ್ ರೆಸ್ಪೆಕ್ಟ್ ನಾನು ಹೇಳ್ತಿರೋದು, ಕೋರ್ಟು ಕಚೇರಿಗಳ ಈ ಎಲ್ಲ ಜಂಜಾಟಗಳನ್ನು ಬಿಟ್ಟು, ಈ ಕೋರ್ಟು ಕೂಡ ಅನೇಕ ಕೇಸ್ಗಳಲ್ಲಿ ನೀವೇ ಮುಗಿಸ್ಕೊಂಬಿಡ್ರಪ್ಪ ಡಿಸ್ಪ್ಯೂಟ್ನ ಅಂತ ಹೇಳುತ್ತೆ ಕಕ್ಷಿದಾರರ ನಡುವೆ. ಹಾಗೆ ಈಗ ಅಯೋಧ್ಯೆ ವಿಷಯದಲ್ಲಿ 2 ಅಥವಾ 3 ಜನ ಇದ್ರು, ಇಲ್ಲೂ ಕೂಡ ಇನ್ನೊಂದು 2 ಇದ್ದಾರೆ ಈಗ ಇದರಲ್ಲಿ, ಕಾಶಿ ಇದರಲ್ಲಿ. ಮಥುರಾಗೂ ಹಾಗೆ ಹುಟ್ಕೋಬೋದು. ಅವರು ಹೌದಾ ಆರ್ಕಿಯಾಲಜಿ ಅವ್ರು ಹಂಗೆ ಹೇಳ್ತಿದಾರ, ಹೋಲಿ ಬಿಡಿ ಅದನ್ನು ಬಿಟ್ಕೊಟ್ಬಿಡ್ತೀವಿ, ಯಾಕೆಂದ್ರೆ ನಮಗೇನು ಅಲ್ಲೇನು ನಮ್ಮ ಮತಸ್ಥಾಪಕರೇನು ಹುಟ್ಟಿಲ್ಲ ಮಥುರಾದಲ್ಲಿ. ಶಿವ ಹುಟ್ಟಿರೋ, ಶಿವನ ಪೂಜೆ ಮಾಡೋ ಜಾಗದಲ್ಲಿ ನಮ್ಮ ಮತಸ್ಥಾಪಕರು ಅಥವಾ ನಮ್ಮ ಯಾವುದೇ ಪ್ರಮುಖ ಖಲೀಫರು ಗಿಲೀಫರು, ಈ ರೀತಿ ಗಿಲೀಫರು ಅಂದರೆ ಗೌರವದಿಂದ, ನಮ್ಮ ಆಡು ಭಾಷೆ ಇದು, ಆ ರೀತಿಯಲ್ಲಿ ಏನೋ ಅವರು ಹೇಳಿಲ್ಲ, ಬಿಟ್ಬಿಡ್ಬೋದು. ಈ ಏನಂದರೆ ಮುಸ್ಲಿಂ ಸಮುದಾಯಕ್ಕೆ ಚರಿತ್ರೆ ಬಿಟ್ಕೊಟ್ಟು ದೊಡ್ಡವರಾಗಿ ಅಂತ ಮತ್ತೆ ಮತ್ತೆ ಅವಕಾಶ ಕೊಡ್ತಾ ಇದೆ. ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ಸಹಜವಾಗಿ ಒಂದು ಬಾಂಧವ್ಯ ಜಾಸ್ತಿ ಆಗುತ್ತೆ. ಕರೆಕ್ಟ್. ಹಿಂದೂಗಳಲ್ಲೂ ಅಯ್ಯೋ ಅವರು ಅದು ಒಂದು ವಿಷಯಕ್ಕೆ ಬಿಟ್ಕೊಟ್ರಲ್ವಾ ಅಂಥೇಳಿ ಅವ್ರ ಬಗ್ಗೆ ಇನ್ನೊಂದಷ್ಟು ನಂಟಸ್ಕೆ, ಅಂದರೆ ಒಂದು ರೀತಿ ಒಂದು ಬಾಂಧವ್ಯ ಅನ್ನೋದು ಬೆಳೆ. ಇಲ್ಲ ಅಂದರೆ ಏನಾಗುತ್ತೆ, ಎಲ್ಲ ವಿಷಯಕ್ಕೂ ಇದು ಕಿರಿಕಿರಿ ಎಂದಾಗ ಸಮಾಜದಲ್ಲಿ ಕಂಟಿನ್ಯೂಸ್ ಆದಂಥ ಟೆನ್ಷನ್ನು, ಕಂಟಿನ್ಯೂಸ್ ಆದಂಥ, ಅದಕ್ಕೆ ನೀವು ಅಷ್ಟು ಆಡಳಿತ ಯಂತ್ರ, ಪೊಲೀಸು, ಅದು ಇದು ಮಾಡಿಕೊಂಡು ಇಡೀ ನಮ್ಮ ಮೆಂಟಲ್ ಸ್ಪೇಸ್ ಇದೆಯಲ್ಲ ಈ ವಿಷಯದ ಮೇಲೆ ನಾವು ಮಾಡಿಕೊಂಡು, ಅದಕ್ಕೆ ನನ್ನ ಮನೆಯ ನಂಬಿಕೆ ಏನೇ ಆದರೂ ಕೂಡ ಸಿವಿಲೈಸೇಷನ್ ದೃಷ್ಟಿಯಿಂದ ನಾನು ಹಿಂದೂ, ಸಿವಿಲೈಸೇಷನ್ ದೃಷ್ಟಿಯಿಂದ ನಾನು ಭಾರತೀಯ ಅಂದರೆ ಪ್ರಮುಖವಾಗಿ ಹಿಂದೂ ಅಂತಲೇ ಅರ್ಥ ಈ ದೇಶದಲ್ಲಿ. ಯಾಕೆಂದರೆ 80% ಇಲ್ಲಿರುವಂಥ ಎಲ್ಲ ಸಂಕೇತಗಳು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಬಿ ಎ ರೋಮನ್ ಇನ್ ರೋಮ್ ಅಂತ ಹೇಳುವಂತೆ ಬಿ ಎನ್ ಇಂಡಿಯನ್ ಇನ್ ಇಂಡಿಯಾ. ಅದನ್ನು ಬೇರೆ ಬೇರೆ ಸಮುದಾಯಗಳು, ಸೋಕಾಲ್ಡ್ ಅಲ್ಪಸಂಖ್ಯಾತ ಸಮುದಾಯಗಳು ಅನುಸರಿಸಿದ್ರೆ, ಮತ್ತು ಅವ್ರ ಜೊತೆಯಲ್ಲಿ ಉಳಿದವರು ಕೂಡ ಅದೇ ರೀತಿ ಒಂದು ಸೌಹಾರ್ದಯುತವಾಗಿ ನಡ್ಕೊಂಡ್ರೆ ಈ ವಿಷಯ ಒಂದು ಬಹಳ ಕಡಿಮೆ ಸಮಯದಲ್ಲಿ ಇದು ಮುಗಿದೋಗುವಂಥದ್ದು. ಅಂದರೆ ಫೈನಲಿ ನಾವು ನೋಡಬೇಕಾಗಿರೋದು ಏನು ಅಂದರೆ, ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚಲ್ಲಿ ಹೋಗಬೇಕು ಅಷ್ಟೇ. ಇದೊಂದು ಸಮಸ್ಯೆ ಇದೆ, ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅನ್ನೋದಕ್ಕಿಂತ ಇದಕ್ಕೆ ನಾವು ಉತ್ತರ ಕೊಟ್ಟು ಅದನ್ನು ಮುಗಿದು, ಅಲ್ಲಿ ಹೇಗೆ ನಾವು ವಿಜ್ಞಾನದ ವಿಷಯಗಳಿಗೆ ವಿಜ್ಞಾನಿ ಹತ್ರ ಹೋಗ್ತೀವೋ, ಗಣಿತದ ವಿಷಯಕ್ಕೆ ಗಣಿತದ ಹೋಗ್ತೀವೋ, ಅಥವಾ ಯಾವುದೋ ಒಂದು ಮದುವೆ ಅಥವಾ ಮುಂಜಿ ಮುಹೂರ್ತಕ್ಕೆ ನಾವು ಪಂಚಾಂಗ ನೋಡಿ ಜ್ಯೋತಿಷ್ಯ ನೋಡ್ತೀವೋ, ಹಾಗೆ ಹಿಸ್ಟ್ರಿ ವಿಷಯಕ್ಕೆ ಬಂದಾಗ ಹಿಸ್ಟಾರಿಯನ್ಸ್ ಹತ್ರ ಹೋಗಬಾರ್ದು. ಅಂದರೆ ಆರ್ಕಿಯಾಲಜಿಸ್ಟ್ ಕೊಡುವಂಥ ರಿಪೋರ್ಟ್ಸ್ ನೋಡಬೇಕು, ವೆಯ್ಟ್ ಮಾಡಬೇಕು. ವಂಡರ್ಫುಲ್. ಈಗ ನೀವು ಒಬ್ಬ ಇತಿಹಾಸಕಾರರು ಆಗಿ, ಬರಹಗಾರರು ಆಗಿ, ಜೊತೆಗೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯೂ ಆಗಿ, ಆಸ್ ಫಾರ್ ಎಸ್ ಏನು ನೀವು ಧ್ಯಾನ ಕ್ರಮದಲ್ಲಿ ಅಂತ ಒಂದು ಶಬ್ದ ಉಪಯೋಗಿಸಿದ್ರಿ, ಅದನ್ನು ಒಳಗೊಂಡು ನಾವು ಹೇಳೋದಾದರೆ, ಇವತ್ತಿನ ಈ ರಾಮಲಲ್ಲ ಪ್ರಾಣ ಪ್ರತಿಷ್ಠೆಯನ್ನು ನೀವು ಹೇಗೆ ನೋಡ್ತೀರಿ? ಒಂದು ಇತಿಹಾಸದ ಘಟನೆ ಅಂತ ನೋಡ್ತೀರೋ, ಒಂದು ಸಾಮಾಜಿಕವಾದಂಥ ಒಂದು ಘಟನೆ ಅಂತ ನೋಡ್ತೀರೋ, ಅಥವಾ ಕೆಲವರೆಲ್ಲ ಈಗ ಇಂಟರ್ನ್ಯಾಷನಲ್ ನೀವು BBC ರಿಪೋರ್ಟ್ ಮಾಡಿರೋದನ್ನು ನೋಡಿದ್ರೆ ಅದೊಂದು ರೀತಿಯಲ್ಲಿ ಧರ್ಮವನ್ನು, ಮಂದಿರವನ್ನು ಇವರು ರಾಜಕೀಯಕ್ಕೆ ಬಳಸ್ಕೊಂಡ್ರು ಮೋದಿ ಅನ್ನೋದನ್ನು ಹೇಳಿದ ಹಾಗೇನೆ ಇದೆ. ಅದು ಆ ಥರ ನೋಡ್ತಿರೋ, ಇದೊಂದು ರಾಜಕೀಯವಾದ ಘಟನೆ ಅಂತ ನೋಡ್ತಿರೋ, ಅಥವಾ ಇದೆಲ್ಲವೂ ಸೇರಿರೋ ಒಂದು ಘಟನೆ ಅಂತ ನೋಡ್ತಿರೋ, ಅಥವಾ ಒಂದು ಪುನರುತ್ಥಾನ ಅಂತ ನೋಡೋದಾದ್ರೆ ಹೇಗೆ ಪುನರುತ್ಥಾನ ಅಂತ ಅನ್ಸುತ್ತೆ? ಏನು ಭರವಸೆ? ನೋಡಿ, ಪುನರುತ್ಥಾನ ಅಂದರೆ ನಮ್ಮಲ್ಲಿ ಇರೋದೇ 4 ದಾರಿ. ನೀವು ಆಧ್ಯಾತ್ಮಿಕವಾಗಿ ಕೇಳಿ, ಒಂದ ಕರ್ಮದ ದಾರಿ, ಭಕ್ತಿ ದಾರಿ, ರಾಜಯೋಗದ ದಾರಿ, ಮತ್ತೊಂದು ನಿಮಗಿರುವಂಥ 4 ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮತ್ತು ರಾಜಯೋಗ.
ಅವುಗಳ ಪುನರುತ್ಥಾನವೇ ನಮ್ಮ ಭಾರತದ ಪುನರುತ್ಥಾನ. ಇಲ್ಲಿದೆ ಇದರೊಳಗೆ. ಯಾಕೆ ಅಂದರೆ ರಾಮ ಇದನ್ನು ಬೇರೆ ಬೇರೆ ಹಂತಗಳಲ್ಲಿ ಅವನ ಜೀವನದಲ್ಲಿ ಅವನು ನಡೆಸಿ ತೋರಿಸಿದ್ದಾನೆ. ಹಾಗಾಗಿ ಕಳೆದುಕೊಂಡಿರುವ ಅಥವಾ ನಾವು ಮರೆತಿರುವ ನಮ್ಮ ದೇವತೆಗಳನ್ನು ನಾವು ಮತ್ತೆ ಅನುಸಂಧಾನ ಮಾಡುವುದಕ್ಕೆ ಇದು ಒಂದು ಒಳ್ಳೆಯ ಗಳಿಗೆ ಅಷ್ಟಂತ ನಾವು ಹೇಳ್ಬೋದು ಅಲ್ವಾ. ಯಾಕೆಂದರೆ ಇದೆಲ್ಲವೂ ಬಾಹ್ಯದಲ್ಲಿ ನಾವು ಏನೇ ಕಟ್ಟಿದ್ರೂ ಒಳಗಡೆ ನಮಗೆ ಆ ರಾಮನ ಭಕ್ತಿ, ರಾಮನ ಅದು ಬರದೇ ಹೋದರೆ ಏನು ನಮಗೆ ಪ್ರಯೋಜನ ಆಗಲ್ಲ. ಹಾಗೆ ಹೊರಗಡೆ ಏನೋ ಮೊನ್ನೆ ಬೇರೆ ಬೇರೆ ಅವರು ಕೂಡ ಪ್ರಾಣ ಪ್ರತಿಷ್ಠಾಪನೆ ಅದನ್ನೇ ಹೇಳಿದ್ರು. ಹೊರಗಡೆ ಏನೋ ರಾಮನ ಪ್ರತಿಷ್ಠಾಪನೆ ಆಯ್ತು, ಈಗ ನಮ್ಮ ಹೃದಯದಲ್ಲಿ ರಾಮನ ಪ್ರತಿಷ್ಠಾಪನೆ ಆದಾಗ ಭಾರತದಲ್ಲಿ ಆ ರೀತಿಯ ಒಂದು ರಾಮರಾಜ್ಯ ಅಥವಾ ಒಂದು ರೀತಿಯ ಒಂದು ಸಾತ್ವಿಕವಾದಂಥ ಒಂದು ರಾಷ್ಟ್ರದ ನಿರ್ಮಾಣ ಆಗುತ್ತೆ. ಅದಕ್ಕೆ ಇದು ಒಂದು ಮೊದಲನೇ ಹೆಜ್ಜೆ ಅಂತ ಇಟ್ಕೋಬಹುದು. ಓಕೆ ಸರ್, ಕಡೆದಾಗಿ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ದ್ವಾರಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಾಕಷ್ಟು ಡಿಸ್ಪ್ಯೂಟ್ಸ್ ಇದೆ. ದ್ವಾರಕೆ ವಿಚಾರದಲ್ಲಂತೂ ಡಾಕ್ಟರ್ SR ಅವರು ಬೇಕಾದಷ್ಟು ನೀವು ಆರ್ಕಿಯಾಲಜಿಕಲ್ ಪ್ರೂಫ್ಸ್ ಆಲ್ರೆಡಿ ತುಂಬ ಕೊಟ್ಟಿದ್ದಾರೆ. ಅವರು ಅಲ್ಲಿ ಈ ಥರದ ಒಂದು ನಗರ ಇತ್ತು, ಅದು ಆವಾಗ ಓಷಾನಿಕ್ ಟ್ರೇಡ್ ಎಲ್ಲ ತುಂಬ ನಡೀತಾ ಇತ್ತು, ಇದು ಸಮುದ್ರೋತ್ತರ ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಾ ಇತ್ತು, ಅದೆಲ್ಲ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಕೊಟ್ಬಿಟ್ಟಿದ್ದಾರೆ. ಇನ್ನು ಮಥುರಾಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ನೀವು ಹೇಳಿದಾಗೆ ಸಾಕಷ್ಟು ಸಾಕ್ಷಿಗಳಿದೆ. ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೀತಾ ಇದ್ರೂ, ಕಾಶಿ ಮಥುರಾಗೆ ಸಂಬಂಧಪಟ್ಟಂತೆ ನಡೀತಾ ಇದ್ರೂ ಅಯೋಧ್ಯೆ ಒಂದು ಮಾದರಿ ನಮ್ಮ ಕಣ್ಣೆದುರುಗಡೆ ಇದೆ. ಸೊ ಕಾಶಿ ಮತ್ತು ಮಥುರಾಕ್ಕೆ ಸಂಬಂಧಪಟ್ಟ ಹಾಗೂ ನಾವು ಇದೇ ಹೋಪ್ಸ್ನ ಇಟ್ಕೋಬೋದಾ? ಇಲ್ಲ, ಖಂಡಿತ ಅದೇ ರೀತಿ ಇಟ್ಕೊಂಡ್ರೇನೆ ಇದಕ್ಕೆ ದಾರಿ ಆಗತ್ತೆ. ನೋಡಿ, KK ಮೊಹಮ್ಮದ್ ಅವ್ರದ್ದೇ ಒಂದು ಇಂಟರ್ವ್ಯೂಲಿರೋ ಒಂದು ಮಾತು ಹೇಳ್ತೀನಿ. ನೀವು ಕೇಳಿದ್ದೆ ಕೃಷ್ಣ ಜನ್ಮಭೂಮಿ, ಜ್ಞಾನವಾಪಿ ಅಂದರೆ ಕಾಶಿ, ಇದ್ರ ಬಗ್ಗೆ ಏನು ಹೇಳ್ಬೋದು ಅಂದಾಗ ಅವ್ರು ಹೇಳ್ತಾರೆ, ರಾಮ ಜನ್ಮಭೂಮಿಯ ಮಾದರಿಯಲ್ಲೇ ಕೃಷ್ಣ ಜನ್ಮಭೂಮಿ ಹಾಗೂ ಜ್ಞಾನವಾಪಿ ವಿವಾದಗ್ರಸ್ತ ಸ್ಥಳಗಳನ್ನು ಹಿಂದೂಗಳಿಗೆ ಬಿಟ್ಟುಕೊಟ್ಟು, ಇದು KK ಮೊಹಮ್ಮದ್ ಹೇಳೋ ಮಾತು, ಮುಸ್ಲಿಮರು ಶತಕಗಳಿಂದ ಕಗ್ಗಂಟಾಗಿ ಉಳಿದಿರುವ ಸಮಸ್ಯೆ ಸಮಾಧಾನಕರವಾಗಿ ಬಗೆಹರಿಸಲು ಸಹಕರಿಸಬೇಕು. ಈ ಮೂಲಕ ತಾವೆಷ್ಟು ವಿಶಾಲ ಹೃದಯಗಳೆಂಬುದನ್ನು ಸಾರ್ವತ್ರಿಕವಾಗಿ ಮನದಟ್ಟು ಮಾಡಿಕೊಡಬೇಕು. ಕೇಂದ್ರ ಸರ್ಕಾರ ಮುಸ್ಲಿಮರಿಗೆ ಯಾವ ರೀತಿಯಲ್ಲೂ ಅನ್ಯಾಯ ಎಸಗದೆ ಅಯೋಧ್ಯೆಯ ಮಾದರಿಯಲ್ಲಿ ಪರಿಹಾರ ನೀಡಬೇಕು. ಸರ್ಕಾರಗಳು ಪರಿಹಾರ ನೀಡೋದು ಮಾಮೂಲಿ, ಕೊಡುತ್ತೆ ಸರ್ಕಾರ ಅಲ್ವಾ. ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ತಗೊಳ್ಳೋದಕ್ಕೆ ಸಂಬಂಧಪಟ್ಟ ಏಜೆನ್ಸೀಸ್ ಅಂತೀವಲ್ಲ, ಆ ಗುಂಪುಗಳು, ಅವರು ಮನಸ್ಸು ಮಾಡಿದ್ರೆ ಆಗತ್ತೆ. ಅದು ರಾಜಕೀಯ ಇಚ್ಛಾಶಕ್ತಿ ಕೂಡ ಬೇಕಲ್ವಾ? ಅಲ್ಲ, ರಾಜಕೀಯದವರು ಇದಕ್ಕೆ ಪಾಸಿಟಿವ್ ಏಜೆಂಟ್ಸ್ ಆಗಿ ಕೆಲಸ ಮಾಡಬೇಕು ಅಂತ. ನ್ಯೂಟ್ರಲ್ ಆಗಿದ್ರೂ ಪರವಾಗಿಲ್ಲ, ಏನು ಮಾಡಲ್ಲ ಅಂತ, ಯಾರು ಮಾಡ್ಕೊಳ್ಳಿ ಅಂತ. ಇಲ್ಲ, ಅವರು ಪಾಸಿಟಿವ್ ಆಗಿ ಮಾಡಿ ಈ ಸಮಸ್ಯೆ ಬಗೆಹರಿದು ಬಿಟ್ರೆ ಭಾರತದ ಒಂದು ಶಕ್ತಿ, ಈ ಒಂದು ಈಗಾಗಲೇ 4ನೇ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ, ಇನ್ನಷ್ಟು ಶಕ್ತಿಶಾಲಿ ಆಗೋದಕ್ಕೆ ನಮಗೆ ಎನರ್ಜಿ ಸಿಗತ್ತೆ. ಇಲ್ಲ ಅಂದರೆ ನಾವು ಈ ಡಿಸ್ಪ್ಯೂಟ್ನಲ್ಲೇ ನಾವು ಇರಬೇಕು. ಹಾಗೆ ಓಕೆ ಸರ್, ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ನೀವು ಹೇಳಿದಾಗ ಇದನ್ನು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿ ನೋಡೋದ್ರಲ್ಲಿ ಅರ್ಥ ಇಲ್ಲ. ಇದು ನಮ್ಮ ಗತದ, ನೀವು ಹೇಳಿದಾಗೆ ನಾನು ಅದನ್ನ ಇತಿಹಾಸ ಅಂತ ಹೇಳೋದಿಲ್ಲ, ನಮ್ಮ ಗತ ಅಂತ ಹೇಳ್ತೀನಿ. ಯಾಕಂದ್ರೆ ಗತಕ್ಕೆ ನೀವು ಹೇಳಿದಾಗ ಇತಿಹಾಸಕ್ಕಿಂತ ಜಾಸ್ತಿ ದೊಡ್ಡ ರೇಂಜ್ ಇದೆ, ಆಳ ಇದೆ. ನಮ್ಮ ಗತದ ಒಂದು ಭಾಗ ಅಷ್ಟೇ ಅಲ್ಲ, ಗತ ಅಂತಂದ್ರೆ ನಮಗೆ ಡಿಸ್ಕನೆಕ್ಟೆಡ್ ಅಂತ ಏನಿಲ್ಲ, ಅದು ನಮ್ಮ ನಿತ್ಯ ಜೀವನದ ಒಟ್ಟಿಗೆ ಸಹಜವಾಗಿ ಹರ್ಕೊಂಡು ಬಂದಿರತಕ್ಕಂಥ ಒಂದು ನಿರಂತರವಾದ ಫ್ಲೋ ಅದು. ಅದರ ಜೊತೆಗೆ ನಮ್ಮ ಗತ ನಮಗೆ ಇವತ್ತು ಮುಂದಿನ ಭವಿಷ್ಯಕ್ಕೆ ನೀರೆರೀತಾ ಇದೆ. ಅದು ಫಿನಾನ್ಷಿಯಲಿ ಇರ್ಬೋದು, ಎಕನಾಮಿಕಲಿ ಇರ್ಬೋದು. ಶೇರ್ ಮಾರ್ಕೆಟೇ ರಾಮ ಪ್ರತಿಷ್ಠಾಪನೆ ಆದ ದಿನ ಹೇಗೆ ಒಂದು ಚೈತನ್ಯವನ್ನು ಪಡ್ಕೊಳ್ತು ಅನ್ನೋದನ್ನ ನಾವು ನೋಡಿದ್ವಿ, ಒಂದು ದಾಖಲೆಯನ್ನು ಸ್ಥಾಪನೆ ಮಾಡ್ತು. ಅದೇ ರೀತಿಯಲ್ಲಿ ಹೇಗೆ ಗತ ನಮಗೆ ನಮ್ಮ ಭವಿಷ್ಯವನ್ನು ರೂಪಿಸ್ತಾ ಇದೆ ಅನ್ನೋದನ್ನು ಕಣ್ಣೆದ್ರೆ ನೋಡ್ತಾ ಇದ್ದೀವಿ. ಮುಂದೆ ಇನ್ನೂ ಅನೇಕ, ಅದು ದ್ವಾರಕಾ ಇರ್ಬೋದು ಅಥವಾ ಮಥುರಾ ಇರ್ಬೋದು ಅಥವಾ ಜ್ಞಾನವಾಪಿ ಇರ್ಬೋದು, ಹೀಗೆ ಅನೇಕ ಸ್ಥಳಗಳು ಕೂಡ ನಮಗೆ ವಾಪಸ್ ಸಿಗಲಿ ಅನ್ನುವಂಥ ಒಂದು ಆಶಯ. ಇತಿಹಾಸದ ಅಥವಾ ಗತದ ಹಲವು ಮುಖಗಳನ್ನು, ನಾವು ನೋಡದೇ ಇರುವಂಥ ಮುಖಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅನ್ನೋದು ನಿಮ್ಮ ಮಾತುಗಳಿಂದ ಗೊತ್ತಾಯಿತು. ಅದನ್ನು ಜನರ ಮುಂದಿಡೋ ಕೆಲಸ ನೀವು ಮಾಡಿದ್ದೀರಾ. ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಭಾರತೀಯರು ಹೇಗೆ ಅಂದರೆ 400-500 ವರ್ಷಗಳ ಹೋರಾಟದ ನಂತರವೂ ಕೂಡ ನಮ್ಮ ಸತ್ವಶಕ್ತಿಯಿಂದಾಗಿ ನಾವು ನಮ್ಮ ನಾಗರಿಕತೆಯ ಶಕ್ತಿಯನ್ನು, ಸತ್ವವನ್ನು ಪುನರಾವಿಷ್ಕಾರ ಮಾಡ್ಕೊಳ್ಳೋದಕ್ಕೆ, ವಾಪಸ್ ಪಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ರಾಮ ಪ್ರತಿಷ್ಠಾಪನೆ ಒಂದು ಸಂದರ್ಭ ತೋರಿಸಿಕೊಟ್ಟಿದೆ. ಡಾಕ್ಟರ್ JB ಹರೀಶ್ ಅವರ ಮಾತುಗಳಲ್ಲಿ ಕೂಡ ಇದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಯಿತು. ಮುಂದಿನ ಭವಿಷ್ಯ ಕೂಡ ಅಷ್ಟೇ ಸ್ಪಷ್ಟವಾಗಿ, ನಿಚ್ಚಳವಾಗಿ, ಬಹಳ ಪ್ರಖರವಾಗಿ ಇರ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ ಅಂತ
ಅನಿಸುತ್ತೆ. ಇದರೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಟಿವಿ ವಿಕ್ರಮ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.